ನಿಜವಾಗಿ ಪೇಳಿ ನಿಜದೋಮನ ಮೊಳಗಿಸುವ ಸುಜನರಿಗೆ ನಿತ್ಯ ಮಣಿಸುವೆನೋ ಸುಜನರಿಗೆ ನಿತ್ಯ ಮಣಿಸುವೆನೋ ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಶ್ರೀ ಜಡ ಸಿದ್ಧ ಸಿದ್ಧಾರೂಢರಿಗೆ ನತನಕ್ಕೆ ಸಿದ್ಧಾರೂಢರಿಗೆ ನತನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವರಿ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಹಳ ಕೇಳಿದ ಬಳಿಕ ಕೂಗವು ಬಾಳಿ ಹೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದವರಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತತ್ಸ್ವರೂಪಿಗಳಾಗಿದ್ದು ನಮಗೆಲ್ಲ ಸತತವಾಗಿ ಜಡಿಮಳೆಯಂತೆ ನಮಗೆಲ್ಲ ನಿತ್ಯ ಶಾಸ್ತ್ರ ಅಥವಾ ನಿಜಬೋಧೆಯನ್ನು ನೀಡುವಂಥ ಅಭಿನವ ನಿಜ ಗುಣಗುರುಗಳ ಪಾದಾರವಿಂದಕ್ಕೂ ಹಣಿಮಣಿದು ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರಿಯರಿಗೆ ನನ್ನ ಅನಂತ ವಂದನೆಗಳು. ಗುರುಗಳ ಒಂದು ಅನುಪಸ್ಥಿತಿಯಲ್ಲಿ ಏನೋ ಒಂದು ಈಗ ಪ್ರಭು ಭಾಳ ಎದುರಾಗಬಾರ್ದು ಅಂತ ಹೇಳ ಇಲ್ಲಿ ಕೂತಾನಷ್ಟೇ. ಯಾಕಂದ್ರೆ ಅನುಭವಿಕರು ಹೇಳುವಾಗ ಅದನ್ನು ಕೇಳೋಕ್ಕಷ್ಟ ಪ್ರಯತ್ನ ಮಾಡಬೇಕು. ಬೇರೆ ಬೇರೆ ಕಡೆ ವಿಷಯಗಳು ಹೋಗ್ತಿರ್ತಾವು. ಇಷ್ಟು ವರ್ಷ ಕೇಳಿದವರು ಮತ್ತು ಇನ್ನೂ ಕೆಳಗಿದ್ದ ಶಿಷ್ಯರನ್ನು ಅದಾರಲ್ಲ ಅನ್ನೋದು ಗೊತ್ತಾಗಬಾರ್ದು ಅವ್ರಿಗೆ, ಕೇಳೋಗರಿಗೆ ಇರಲಿ. ಅದಕ್ಕೆ ನಡೆದದ್ದು ಶ್ರೀಮದ್ ಭಗವದ್ಗೀತಾ ಶ್ರೀಕೃಷ್ಣನು ಅರ್ಜುನನಿಗೆ ನೆಪ ಮಾಡಿಕೊಂಡು ಅರ್ಜುನನ ನಿಮಿತ್ತ ಮಾಡಿಕೊಂಡು ಒಂದು ಆಧ್ಯಾತ್ಮದ ವಿಚಾರವನ್ನು ಅದರಲ್ಲಿ ಅವನು ಗುರು ಶಿಷ್ಯರ ಉಪಾಧಿಯಲ್ಲಿ ಅರ್ಜುನನ್ನು ಶಿಷ್ಯನಾಗಿ ಮಾಡಿಕೊಂಡು ತಾವು ಗುರುಗಳಾಗಿ ಈ ಬೋಧೆಯನ್ನು ನೀಡಿದ್ದು. ಈಗ ಸದ್ಯಕ್ಕೆ ಅಂದರೆ ಅವನಿಗೆ ಹಿಡಿದಂಥ ಮೋಹವನ್ನು ನಷ್ಟ ಮಾಡುವ ಸಲುವಾಗಿ ಅನೇಕ ರೀತಿಯಿಂದ 18 ಅಧ್ಯಾಯದವರೆಗೆ 6 ಅಧ್ಯಾಯ ಭಕ್ತಿ ಜ್ಞಾನ ಆಮೇಲೆ ವೈರಾಗ್ಯ ಇವೆಲ್ಲವನ್ನು ಕುರಿತು ಸರ್ವವನ್ನು ಕುರಿತು ವಿಚಾರವನ್ನು ಯಾವುದೂ ಬಿಡದೆ ನಿಮ್ಮಂಥ ಎಲ್ಲ ಲೋಕದ ಜನರಿಗೂ ತಿಳಿಲಿ ಅಂಥೇಳಿ ಆ ರೂಢಿ ಅವನನ್ನು ನಿಮಿತ್ತ ಮಾಡಿಕೊಂಡು ಹೇಳಿದನು. ಅಮೃತವೆಂಬ ತಾನು ಗೋವಳಿಗ ಅಂದರೆ ಹಾಲು ಹಿಂಡವನಾಗಿ ಮತ್ತು ಎಲ್ಲ ಉಪನಿಷತ್ತುಗಳು ವೇದಗಳು ಇವೆಲ್ಲ ಸೇರಿ ಒಂದು ಆಕಳಿದ್ದಂಗೆ ಆ ಹಾಲು ಕರೆದು ಕುಡಿಸೋದು ಯಾರಿಗೆ? ಅರ್ಜುನನಿಗೆ. ಆ ಅಮೃತಧಾರೆ ಅರ್ಜುನನಿಗೆ ಕುಡಿಸಿ ಅವನನ್ನು ಅಮರನಾಗಿ ಮಾಡುವುದೇ ಆ ಕೃಷ್ಣನ ಒಂದು ಅವತಾರ ತಾಳಿ ಬಂದದ್ದು. ಅಧರ್ಮವನ್ನು ತಿಳಿದು ಎತ್ತಿ ಧರ್ಮವನ್ನು ಎತ್ತಿಡಿಲಾಕ ನಾ ಬಂದಿದ್ದೇನೆ ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯಾಗಿ ಬಂದು ಶುರು ಮಾಡ್ಯಾರ. ಅದರಲ್ಲಿ ಈಗ 16ನೇ ಅಧ್ಯಾಯ ಷೋಡಶೋ ಅಧ್ಯಾಯ ಅಂದರೆ ಷೋಡ ಅಂದರೆ 6, ದಶ ಅಂದರೆ 10, 16ನೇ ಅಧ್ಯಾಯ ನಾನೀಗ ಇಲ್ಲೇ ಹೇಳ್ತೇನೆ. ನಿನ್ನ ಗುರುಗಳು ಇದನ್ನು ಮಾತಾಡಿದ್ದಾರೆ ಅಷ್ಟೇ, ಸುಮ್ಮನೆ ಸಂಕ್ಷಿಪ್ತ ಒಂದು ನುಡಿ ಮಾತಾಡ್ತಾನೆ. ಶ್ರೀಮದ್ ಭಗವದ್ಗೀತಾ ಪ್ರವಚನ ಷೋಡಶಾಧ್ಯಾಯ ಅಂದರೆ ಇಲ್ಲೇ ದೈವ ಅಸುರ ಸಂಪತ್ ವಿಭಾಗ ಯೋಗ ಅಂತ ಹೇಳಿದ್ರು ಅವರು. ಮತ್ತೆ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತು ಅಂದ್ರೆ ನಮ್ಮಲ್ಲೇ ಎರಡೂ ಅದಾವ. ಅದಕ್ಕೆ ಆ ದುರ್ಗುಣಗಳನ್ನು ಬಿಟ್ಟ ಸದ್ಗುಣಗಳನ್ನು ನೀವು ಸಂಗ್ರಹ ಮಾಡಿಕೊಡ್ರಿ, ಅದರಿಂದ ಅಂತಃಕರಣ ಶುದ್ಧಿಯಾಗಿ ಭಗವದ್ ಒಂದು ಆತ್ಮ ವಿಚಾರ ಮುಕ್ತಿ ಅನ್ನೋದು ಸಿಗ್ತದ ಅನ್ನೋ ಒಂದು ವಿಚಾರ ಇಟ್ಟ. ಅದರಲ್ಲಿ ಹಸಿರು ಗುಣಗಳು ಯಾವುವು ಅಂದ್ರೆ ಅವರೇ ಹಸುರರು, ಒಂದೇ ತಾಯಿ ಮಕ್ಕಳಾದ್ರೂ ಅದಕ್ಕೆ ನಮ್ಮಲ್ಲೇನದಾವ ನೋಡ್ರಿ ಅವು. ದ್ವಿತೀಯ ಅದಿತಿ ತಂದೆ ಒಬ್ಬ ತಾಯಿಗಳಿಬ್ರು. ಅಂಥದ್ರಲ್ಲಿ ಹಸುರರೆಲ್ಲರೂ ಒಬ್ಬಕ್ಕೆ ಹೊಟ್ಟಲೆ ಹುಟ್ಟಿದ್ರು.
ದೇವತೆಗಳೆಲ್ಲರೂ ಒಬ್ಬಾಕಿ ಬಿಟ್ಟರು. ದಿತಿ ಅದ್ವಿತಿ ದೇವಿ ಅಂತ ಹಿಂಗೆ ಬರ್ತದಲ್ಲ, ಅದಕ್ಕೆ ಈ ಅಸುರರೆಲ್ಲರೂ ಯಾವಾಗಲೂ ಇವರು ಬರೀ ದೇವತೆಗಳನ್ನ ಕಾಡೋರು, ಭೂಲೋಕ ಜನರನ್ನು ಕಾಡೋರು, ಉಗ್ರವಾದ ತಪಸ್ಸು ಮಾಡೋರು, ಆಮೇಲೆ ಅನೇಕ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಿಕೊಂಡು ಭಗವಂತನ ಸಾಕ್ಷಾತ್ಕರಿಸಿಕೊಳ್ಳೋರು. ಅವಾಗ ತಮಗೆ ಬೇಕಾದಂಥ ವರವನ್ನು ಕೇಳಂತೇಳಿ ಭಗವಂತ ಕೊಡೋದೊಂದು ಇದವನು. ಅದಕ್ಕೆ ಅವರು ಅದನ್ನು ಪಡ್ಕೊಂಡು ಒಳ್ಳೆಯದಾಗಿ ತಾನೂ ಮುಕ್ತ ಆಗಬೇಕು, ಆಧ್ಯಾತ್ಮಿಕ ತಿಳ್ಕೋಬೇಕು, ಇವೆಲ್ಲವನ್ನು ಬಿಟ್ಟರೆ ಅವರು ಆಮೇಲೆ ತಮ್ಮದೇ ಆದ ಅಸುರಿ ಭಾವನವನ್ನು ಉಪಯೋಗಿಸಿಕೊಂಡ ಜಗತ್ಕಂಟಕರಾದರು ಅಂತ ಬರ್ತದೆ ನೋಡ್ರಿ. ರಾವಣನೇನು ಸಾಮಾನ್ಯನೇ, ಬಲಿಚಕ್ರವರ್ತಿ ಏನು ಸಾಮಾನ್ಯನೇ, ಆಮೇಲೆ ನಹುಷನೇನು ಸಾಮಾನ್ಯನೇ, ಇವರೆಲ್ಲ ಬೇಕಾದಷ್ಟು ವರಗಳನ್ನು ಪಡೆದರು, ರಾಜ್ಯ ವಿಸ್ತಾರವನ್ನು ಮಾಡಿಕೊಂಡ್ರು. ಆದರೆ ತಮ್ಮ ಕೆಲಸವನ್ನು ದುರ್ಗುಣಗಳನ್ನು ಹೆಚ್ಚಿಗೆ ಕಳ್ಕೊಳ್ಳಿಲ್ಲ. ಅವರು ಏನೇನೋ ಬಂದ ಮೇಲೆ ಸಿಕ್ಕ ಮೇಲೆ ಅವರ ಭಾವನೆಗಳೇ ಬದಲಾವಣೆ ಆದರು. ಹೀಗೆಲ್ಲ ಅದಾವಲ್ಲ, ಅದಕ್ಕೆ ಇಲ್ಲಿ ದೈವಿ ಸಂಪತ್ತು ಮತ್ತು ಅಸುರಿ ಸಂಪತ್ತುಗಳನ್ನು ಕುರಿತು ಇವು ಎರಡು ಹೆಸರು, ದೈವಾಸುರ ಸಂಪದ್ವಿ ವಿಭಾಗ ಅಂಥೇಳಿ ಯೋಗ ಅಂಥೇಳಿ ಹೇಳಿದರು. ಸಂಪದ್ವೆಂದರೆ ಐಶ್ವರ್ಯ, ದೈವಿ ಸಂಪತ್ತೆಂದರೆ ದೈವ ಸಂಬಂಧವಾದ ಸದ್ಗುಣಗಳ ಮತ್ತು ಸದ್ಗುಣಗಳ ಸಂಪತ್ತು ಅಥವಾ ದೈವ ಸಂಬಂಧವಾದ ಗುಣರಾಶಿ. ಅದಕ್ಕೆ ಮತ್ತು ನಿಜಗುಂಡ್ರು ಹೇಳ್ತಾರಲ್ರಿ, ಎಲ್ಲ ಗುರುಗಳು ನಾವು ನೀವು ಕೇಳ್ತಾ ಇದ್ದೇವೆ, ಬೇಡವೇನಭವ ನಿಮ್ಮನ್ನು ಭವಭವದಳು ಮಾಡೇನ ಬಲಿದ ಸುಗುಣ ಸಂತತಿಯನಿ ಅಂತ ಮುಂದೆ 4-5 ನುಡಿಯಲ್ಲಿ ದೈವಿ ಸಂಪತ್ತುಗಳು ಯಾವ ಅನ್ನುವಂಥದ್ದನ್ನು ವಿವರವಾಗಿ ಭಾಳ ಸಲ ಕೇಳಿದೆವು, ಹೇಳ್ತೇವೆ, ಮುಂದೆ ಮತ್ತೆ ಹೇಳ್ತಿರ್ತಾರೋ. ಅದಕ್ಕೆ ಅಂಥ ಅಭವ ಅಂದರೆ ಪರಮಾತ್ಮ, ಹುಟ್ಟು ಸಾವುಗಳಿಲ್ಲದಂಥವನೇ. ನೀನು ನನಗೆ ನಿನ್ನಲ್ಲಿ ಸತತವಾಗಿ ನಾ ಬೇಡ್ತೇನು, ನನ್ನ ಈ ಭವವನ್ನು ತಪ್ಪಿಸು. ಬೇಡುವೆನ ಅಭವ ನಿಮ್ಮನು ಭವಭವದಳು ಅಂದರೆ ಈ ಜನ್ಮಾಂತರದಿಂದ ಬಂದ್ರೂ ನಾ ಬೇಡ್ತೇನು, ನನಗೆ ಸುಗುಣ ಸಂತತಿಯನ್ನು, ಸುಗುಣದ ಗುಂಪುಗಳನ್ನೇ ಕೊಡು, ಸದ್ಗುಣಗಳ ಗುಂಪನ್ನು ಕೊಡು. ಸತ್ಯ, ಅಹಿಂಸೆ ಮತ್ತು ದ್ವೇಷರಹಿತವಾದದ್ದು, ಪರೋಪಕಾರತನ, ಇವೆಲ್ಲ ಅದಾವಲ್ಲ ಸದ್ಗುಣಗಳ ಸಂಪತ್ತು, ಶಾಂತಿ, ಇವೆಲ್ಲ ಬರ್ತಾವಲ್ಲ, ಇವನ್ನ ಇಂಥವನ್ನ ನನಗೆ ದಯಪಾಲಿಸು. ಇದರಿಂದ ನಾನು ಆತ್ಮಶುದ್ಧಿಯನ್ನಾಗಿ ಮಾಡಿಕೊಂಡು ನಿನ್ನಿಂದ ಕೇಳಿಕೊಂಡು ನೀ ಕೊಟ್ಟಂಥ ಗುರುಕೃಪೆಯಿಂದ ನಾನು ಶುದ್ಧಾಂತಕರಣದಿಂದ ತಿಳ್ಕೊಂಡು ನಾನು ಬಂದ ಒಂದು ಜನ್ಮ ಸಾರ್ಥಕ ಮಾಡ್ಕೋತೇನು ಅಂತೇಳಿ ಭಕ್ತನಾದಂಥ ಕೇಳಿದ್ದನ್ನು ನಿಜಗುಂಡ್ರು ಹೇಳಿದರು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅದೇ ರೀತಿಯಿಂದ ತಿಳಿಸಿದನು. ಅದರ ಸಲುವಾಗಿ ಒಟ್ಟಿನ ಮೇಲೆ ನೋಡು, 2 ಗಳಿಸುವಂತ ಹೇಳ್ತಾರೆ. 2 1 3 ಅದೇ ಈಗ ಭಕ್ತಿ, ಜ್ಞಾನ, ವೈರಾಗ್ಯ. ಮೊದಲು ಅವನು ಪಡ್ಕೊಳ್ಬೇಕು. ನೀನು ಮೊದಲು ಭಕ್ತಿ ಮಾಡು, ಆಮೇಲೆ ವೈರಾಗ್ಯವನ್ನು ತಾಳು, ಆಮೇಲೆ ಜ್ಞಾನ ಬರ್ತದೆ ಅಂಥೇಳಿ ಹೇಳ್ಕೊತಾರಲ್ಲ. ಒಂದನ್ನು ಬಿಡಬೇಕು, ಒಂದನ್ನು ಹಿಡಿಬೇಕು, ಈ ರೀತಿಯಾಗಿ ತಿಳ್ಕೊ ಅಂತ ಹೇಳುವಂತ ಬಂದರು. ಅದಕ್ಕೆ ಇನ್ನು ಅರ್ಥಾರ್ಥ ಜೀವಭಾವವನ್ನು ತೊಲಗಿಸಿ ಅಂದರೆ ಶಿವಭಾವವನ್ನು ನನಗೆ ಅಳವಡಿಸುವಂತೆ ಮಾಡು. ಜೀವಭಾವವನ್ನು ತೊಲಗಿಸಿ ಶಿವಭಾವವನ್ನು ಉಂಟು ಮಾಡಿಕೊಡಲು ಅತ್ಯಗತ್ಯವಾದ ಅಧಿಕಾರ ಸಂಪತ್ತು. ಜೀವನನ್ನು ಶಿವಭಾವದಿಂದ ದೂರ ಮಾಡುವುದು ಅಸುರಿ ಸಂಪತ್ತ. ಇದು ನೋಡು, ಏನಂದ್ರೆ ಅವರು ಅತ್ಯಗತ್ಯವಾದ ಅಧಿಕಾರ ಸಂಪತ್ತು ಯಾವುದು, ಶಿವಭಾವವನ್ನು ನನಗೆ ನೀ ಕೊಡಬೇಕಂದ್ರೆ ಜೀವಭಾವವನ್ನು ತೊಲಗಿಸಿ. ಇನ್ನು ಶಿವಭಾವದಿಂದ ದೂರ ಮಾಡೋದು ಯಾವುದು, ಅಸುರಿ ಸಂಪತ್ತ, ರಾಕ್ಷಸ ಭಾವನೆ, ನಮ್ಮಲ್ಲಿರುವಂಥ ದುರ್ಗುಣಗಳು, ಅಸೂಹೆ, ಇವೆಲ್ಲ ಬರ್ತಾವಲ್ಲ, ಅಭಿಮಾನ, ಇವು ಅಸುರಿ ಸಂಪತ್ತು. ಇದಕ್ಕೆ ದುಶ್ಶೀಲವೆಂದು ಮತ್ತೊಂದು ಹೆಸರು. ದುಶ್ಶೀಲ ಅಂತಂದ್ರೆ, ಶೀಲ ಅಂದ್ರೆ ನಡತೆ, ನಡಾವಳಿ ಅಂದರೆ ಕೆಟ್ಟ ನಡಾವಳಿಗಳೇ ಅವರಲ್ಲಿ ಉತ್ಪತ್ತಿ ಆಗ್ತಾವು. ಅರುಣೋದಯವಾದ ಮೇಲೆ ನಿಸ್ಸಂಶಯವಾಗಿ ಸೂರ್ಯೋದಯವಾಗುವಂತೆ ದೈವಿ ಸಂಪತ್ತು ಸಿದ್ಧವಾದ ಮೇಲೆ ಆತ್ಮಜ್ಞಾನವು ಖಂಡಿತವಾಗಿ ಉದಯವಾಗಲೇಬೇಕು. ಈಗ ಸೂರ್ಯೋದಯ ಆದ ಕೂಡಲೇ ಮೊದಲು ಅರುಣೋದಯ ಬರ್ತಾನೆ, ಅವನ ಸಾರಥಿ. ಸ್ವಲ್ಪ ಎಲ್ಲವೂ ಕೆಂಪಾಗಿ ಕಾಣ್ತಿರ್ತದೆ, ಅದ್ರ ಹಿಂದಿಂದ ಸೂರ್ಯ ಬರ್ತಾನೆ, ಕತ್ತೆಲ್ಲ ಓಡಿ ಬಿಡ್ತದೆ. ಅದಕ್ಕೆ ಇಲ್ಲಿ ಏನಂದ್ರೆ ಅವರು ಅರುಣೋದಯ, ಅರುಣ ಅಂದ್ರೆ ಸೂರ್ಯನ ಸಾರಥಿ, ಹೆಳವ. ಅರುಣೋದಯವಾದ ಮೇಲೆ ನಿಸ್ಸಂಶಯವಾಗಿ ಸೂರ್ಯೋದಯವಾಗುವಂತೆ ದೈವಿ ಸಂಪತ್ತು ಸಿದ್ಧಿಯಾದ ಮೇಲೆ ಅದಕ್ಕೆ ಜ್ಯೋತಿಯ ಬಲದಿಂದ ತಮಂದದ ಕೇಡು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಇವೆಲ್ಲ ವಚನಗಳೆಲ್ಲ ಬರ್ತಾವಲ್ಲ. ಆ ರೀತಿಯಾಗಿ ಸಿದ್ಧಿಯಾದ ಮೇಲೆ ಆತ್ಮಜ್ಞಾನವು ಖಂಡಿತವಾಗಿ ಉದಯವಾಗಲೇಬೇಕು. ಹಾಗೇ ಆಗ್ತದೆ ಅದು.
ಹೀಗೆ ಭಗವದ್ಗೀತೆಯೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ದೈವಿ ಸಂಪತ್ತು ಅಸುರಿ ಸಂಪತ್ತು ಈ ಎರಡನ್ನೂ ಕುರಿತು ವಿಪುಲವಾಗಿ ಪ್ರತಿಪಾದಿಸುತ್ತಾರೆ. ಬಹಳ ಚೆನ್ನಾಗಿ ಇದನ್ನು ವಿವರಣೆ ಕೊಡ್ತಾ ಇದ್ದಾರೆ. ಏಕೆಂದರೆ ಈ ಎರಡನ್ನೂ ಸರಿಯಾಗಿ ತಿಳಿದುಕೊಂಡಿದ್ದರೆ ಸಾಧಕನು ತನ್ನ ಅಂತಃಕರಣವನ್ನು ಪರಿಶೋಧಿಸಿಕೊಂಡು ಅಲ್ಲಿ ದೈವಿ ಗುಣಗಳು ಇಲ್ಲದಿದ್ದರೆ ಸಂಪಾದಿಸಿಕೊಳ್ಳುವುದಕ್ಕೂ, ಅಲ್ಪ ಸ್ವಲ್ಪ ದೈವಿ ಗುಣಗಳಿದ್ದರೆ ಅವುಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೂ ಮತ್ತು ಅಲ್ಲಿ ಅಸುರಿ ಗುಣಗಳು ಕಂಡುಬಂದರೆ ಅವುಗಳನ್ನು ತೊಲಗಿಸುವುದು, ನಿವಾರಣೆ ಮಾಡಿಕೊಳ್ಳುವುದು ಅವಕಾಶವಾಗಿರುತ್ತದೆ. ಈ ಕಾರಣದಿಂದ ಎರಡನ್ನೂ ತಿಳಿದುಕೊಂಡಿರಬೇಕು. ಆಧ್ಯಾತ್ಮ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡುವ ಸರ್ವ ಜಿಜ್ಞಾಸುಗಳಿಗೆ ಉಪಯೋಗವಾಗಬೇಕೆಂಬ ಉದ್ದೇಶದಿಂದ ಭಗವಂತನು ದುರ್ಗುಣಗಳೆರಡನ್ನೂ, ಅಂದರೆ ದೈವಿ ಸಂಪತ್ತು ಅಸುರಿ ಸಂಪತ್ತುಗಳೆರಡನ್ನೂ ಸರಿಯಾಗಿ ವಿಭಜನೆ ಮಾಡಿ ಬೋಧಿಸಿದ ಅಧ್ಯಾಯವಾದುದರಿಂದ ಇದಕ್ಕೆ ದೈವಾಸುರ ಸಂಪತ್ತು ದ್ವಿವಿಭಾಗವೆಂದು ಹೆಸರು ಹೇಳಿದೆ. ಈ ಅಧ್ಯಾಯದಲ್ಲಿ 24 ಶ್ಲೋಕಗಳಿರುತ್ತವೆ. ಅವುಗಳಲ್ಲಿ 1 ರಿಂದ 3 ಶ್ಲೋಕಗಳವರೆಗೆ ದೈವಿ ಗುಣಗಳ ವರ್ಣನೆ, 4ನೇ ಶ್ಲೋಕದಿಂದ ಅಸುರಿ ಗುಣಗಳ ವರ್ಣನೆ, 5ನೇ ಶ್ಲೋಕದಲ್ಲಿ 2ರ ಫಲಶ್ರುತಿ, ಅದನ್ನು ಮಾಡಿದ್ರೆ ಏನಾಗ್ತದೆ, ಇದಾದರೆ ಏನಾಗ್ತದೆ ಅನ್ನುವಂಥದ್ದನ್ನು 5ನೇ ಶ್ಲೋಕದಲ್ಲಿ, 6ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ಅಸುರಿ ಗುಣಗುಳ್ಳವರ ಲಕ್ಷಣಗಳು ನೋಡೋಣ. ಭಾಳ ಹೇಳ್ಯಾರ ಅಸುರಿ ಗುಣಗಳ ಬಗ್ಗೆ ಬಹಳ 20ನೇ ಶ್ಲೋಕದವರೆಗೆ, ಅಲ್ಲಿ 6ನೇ ಅಧ್ಯಾಯದಿಂದ ಅವರಿಗೆ ಉಂಟಾಗುವ ಅಧೋಗತಿಯು ವರ್ಣಿಸಲ್ಪಟ್ಟಿದೆ. ಅದಿತ್ತಂದ್ರೆ ಅವ್ರಿಗೆ ಹಂಗಾಯ್ತಂದ್ರೆ ಏನಾಗ್ತದೆ ಅನ್ನುವಂಥದ್ದನ್ನು ಅವರ ಅಧೋಗತಿಯಾಗ ಇಳಿತಾರು. ಅಧೋಗತಿಯು ವರ್ಣಿಸಲ್ಪಟ್ಟಿದೆ. 21ನೇ ಶ್ಲೋಕದಲ್ಲಿ ನರಕದ್ವಾರದ ವರ್ಣನೆ, 22ನೇ ಶ್ಲೋಕದಲ್ಲಿ 24ನೇ ಶ್ಲೋಕದವರೆಗೆ ಶಾಸ್ತ್ರ ವಿರುದ್ಧವಾದ ಆಚರಣೆಗಳನ್ನು ತ್ಯಜಿಸಿ ಶಾಸ್ತ್ರಾನುಕೂಲವಾದ ಆಚರಣೆಗಳನ್ನು ಗ್ರಹಿಸಬೇಕೆಂದು ಬೋಧಿಸಿದೆ. ಈ ರೀತಿಯಾಗಿ ಹೇಳ್ಕೊಂತ ಹೋಗಿದರು. ಅದ್ರ ಸಲುವಾಗಿ ಎಂಥ ಭಕ್ತಿ ಮಾಡಲಿ ಏನೇ ಮಾಡಲಿ, ಯಾಕಂದ್ರೆ ವಿಶ್ವಾಮಿತ್ರನೇ 60,000 ಅಂತಾರೆ, 6 ವರ್ಷ ಅಂತಾರೆ, ಒಣಗಿದ ಎಲೆಗಳನ್ನು ತಿಂದ ಮತ್ತು ಕಾಮಕ್ಕೆ ಬಲಿಯಾದ. ಈ ರೀತಿಯಾಗಿ ಅನೇಕ ಮಂದಿ ಹಿಂದೆ ಮಾಡಿದಾರಲ್ಲ. ನಹುಷ ಇಂದ್ರನ ಪದವಿಯನ್ನು ಪಡ್ಕೊಂಡ 101 ಯಜ್ಞ ಮಾಡಿ ಅಲ್ಲಿ ಅವನಿಗೆ 4 ಮಂದಿ ರಂಬೆ, ಊರ್ವಶಿ, ತಿಲೋತ್ತಮ, ಮೇನಕೆ, ಇವ್ರು 4 ಮಂದಿ ಇದ್ರೂ ಅವನಿಗೆ ಸಮಾಧಾನ ಆಗಲಿಲ್ಲ. ತನ್ನ ಮಡದಿಯರು ಇದ್ದರು ಆ ಮಾತಲ್ಲಿ. ಅವಾಗ ಮತ್ತು ಇಂದ್ರನ ಮಡದಿಯನ್ನು ಇಂದ್ರಾಣಿ ಅಂತೇವಲ್ಲ, ಶಶಿದೇವಿ, ಅವಳನ್ನು ಪಡೆಯೋಕೆ ಪ್ರಯತ್ನ ಪಟ್ಟು, ಯಾಕೆ ಅಧಿಕಾರ ಹೊಂದಿರ್ತದಲ್ಲ, ಇಂದ್ರ ಕೆಳಗೆ ಬಿಟ್ಟಿರ್ತಾನು. ಯಾಕಂದ್ರೆ ಆ ಪದವಿ ಬಿಟ್ಟು ಇಳಿದು ಬಿಟ್ಟಿರ್ತಾನೆ, ಒಂದು ಆಟ ಏನು ನಡೀತಿರೋದಿಲ್ಲ. ಅದಕ್ಕೆ ಅವಳೇ ಬೇಕಂತ ಮೋಹ ಮಾಡಿ ಬಯಸ್ತಾನು. ಅಂದರೆ ಒಮ್ಮೊಮ್ಮೆ ಅಧಿಕಾರ, ಈ ಅಸುರಿ ಭಾವ ಯಾವ ರೀತಿ ಪ್ರಚೋದನೆ ಕೊಡ್ತದ, ತಾನು ಏನು ಮಾಡಬೇಕಾಗಿತ್ತು, ಏನಿಷ್ಟು ಕಷ್ಟಪಟ್ಟೆ ಇಲ್ಲಿ ಬಂದೆ, ಇಂಥ ಪದವಿ ಪಡೆದಿಂದೆ, ಇದರಿಂದ ನಾನು ಅನುಕೂಲ ಮಾಡ್ಕೋಬೇಕು, ಅದನ್ನು ಪ್ರತಿಕೂಲ ಮಾಡ್ಕೊಳ್ತಾನೆ ಅನ್ನೋದು ಭಾವ ಬರೋದಿಲ್ಲ ಅಲ್ಲಿ. ಅದನ್ನು ಆ ರೀತಿಯಲ್ಲಿ ಅವರಲ್ಲಿ ಅಸುರಿ ಸಂಪತ್ತು ಹೆಚ್ಚಿಗಿರ್ತದಲ್ಲ, ಆ ಭಾವ ಬದಲಾವಣೆ ಮಾಡ್ತಿರ್ತದೆ. ಅದರ ಸಲುವಾಗಿ ಅವ ಏನು ಮಾಡಿದ, ಅವಳೇ ಬೇಕಂತ ಹೇಳಿ ಕಳಿಸ್ದ. ಆಕೆಗೆ ಗೊತ್ತಾಯಿತು ಶಶಿದೇವಿಗೆ, ನೀವು ಬಿಡುವುದಿಲ್ಲ, ನಂದೇನು ನಡೆದಿಲ್ಲ, ಏನು ಉಪಾಯ ಮಾಡಬೇಕು ಎಲ್ಲವನ್ನೂ ಆಲೋಚನೆ ಮಾಡಿ ಆಕೆ ಏನು ಮಾಡಿದ್ಲು, ಆಯ್ತಪ್ಪ ನೀನು ಪಲ್ಲಕ್ಕಿ ಮೇಲೆ ಅಥವಾ ಮೀನಿನ ಮೇಲೆ ನೀನು ಕುಂತು ನಾನಿರು ಮನೆಗೆ ಅಥವಾ ಅರಮನೆಗೆ ನೀನು ಬಾ ಅಂತ ಹೇಳಿ ಕಳಿಸಿದ್ಲು. ಆವಾಗ ಋಷಿಗಳದಾರಲ್ಲ, ಅವ್ರನ್ನ ಹೊತ್ಕೊಂಡು ಬರುವಾಗ ಸರಸರನೆ ಹೋಗು ಅಂತೇಳಿ ಹಿಂಗೆಲ್ಲ ಕತೆ ಅದಲ್ಲ, ನಡ್ರಿ ಬೇಗ, ಅಂದರೆ ಕಾಮಾತುರಾಣಂ ನ ಭಯಂ ನ ಲಜ್ಜಂ. ಆ ರೀತಿಯಾಗಿ ಹೋದಾಗ ಬೇಗ 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 ನಡಿ ಅಂತ ಹೇಳಿ ಒಬ್ಬನ್ನ ಕಾಲಿನಿಂದ ಹಿಂಗೆ ತಿಳ್ದಂಗೆ ಮಾಡಿ ಒತ್ತಿ ಹೇಳಿಬಿಟ್ಟ ಒಬ್ಬ ಋಷಿಗೆ. ಆವಾಗ ಅವನು ಹಿಂಗೆ ಹೇಳಿದಿಲ್ಲ ಅಂತ ಹೇಳ್ತಿದ್ದು ಕೆಳಗೆ ಬಿದ್ದು, ನೀನು ಸರಸರ ಹೋಗಂದಿಲ್ಲ ನನಗೆ, ನಮ್ಮನ್ನ ಇಷ್ಟು ತುಚ್ಛವಾಗಿ ಕಂಡಿಲ್ಲ ನೀನು ಅಂತ ಹೇಳ್ತಿದ್ದು, ನೀನು ಸಾಮಾನ್ಯ ಸರ್ಪವಾಗಿ ಹೋಗು ಅಂತೇಳಿ ಕೆಳಗೆ ಮೂಲಕಕ್ಕೆ ಬಿದ್ದು ಬಿಟ್ಟವ. ಎಲ್ಲವನ್ನೂ ತಪಶಕ್ತಿನೂ ಕಳ್ಕೊಂಡ, ಎಲ್ಲವೂ ಕಳ್ಕೊಂಡ, ಇಂದ್ರನ ಪದವಿನೂ ಕಳ್ಕೊಂಡ, ಸ್ವರ್ಗಲೋಕದ ಉಪಭೋಗವನ್ನು ಬಿಟ್ಟ, ಕೆಳಗೆ ಒಂದು ಬಿದ್ದ. ಅದು ಮುಂದೆ ಕತಿ ಮತ್ತು ಬೇರೆ ಬೇರೆ ಈ ಒಂದು ಕೈವಲ್ಯ ಪದ್ಧತಿಯಲ್ಲಿ ನೀತಿಯಲ್ಲಿ ಬರಬಹುದದು. ಹೀಗೆಲ್ಲ ಅದಾವಲ್ಲ. ಆ ರೀತಿಯಾಗಿ ಹೋದಾಗ ಈಗ ನಾವು ಅವನ್ನ ಕಳ್ಕೊಬೇಕಿದ್ರೆ ಅವ್ರಿಗೆ ಎಂತೆಂಥ ಭಾವ ಸ್ವಭಾವಗಳು ಬಂದಿರ್ತಾವು. ಅದಕ್ಕೆ ಶಮಂತಕ ಮಣಿ ಕತೆ ನಿಮಗೆಲ್ಲರಿಗೂ ಗೊತ್ತು. ಸಿದ್ಧಾರೂಢರಿಗೂ ಅಂತಂಥ ಕಳವು ಹೊರಿಸಿದ್ರು, ನನಗೊಂದು ಕಳವು ಹೊರಿಸಿದ್ರಲ್ಲ ಅಂಥೇಳಿ ಕತೆ ಬರ್ತದಲ್ಲ. ಆ ರೀತಿಯಾಗಿ ಶಮಂತಕ ಮಣಿ ವೃತ್ತಾಂತ, ಶ್ರೇಷ್ಠವಾದ ಶಮಂತಕ ಮಣಿಯನ್ನು ನನಗೆ ಕೊಡು ಎಂದು ಕೃಷ್ಣ ಪರಮಾತ್ಮ ತನ್ನ ಭಕ್ತನಾದ ಸತ್ರಾಜಿತರಾಜನಲ್ಲಿ ಏನು ಮಾಡಿದ, ಕೇಳುತ್ತಾನೆ. ಕೃಷ್ಣನ ಅವನ ಹತ್ರ ಬಂದಿರ್ತಾನೆ ಕೃಷ್ಣ, ಇದನ್ನು ನನಗೆ ಕೊಡಪ್ಪ ಅಂತೇಳಿ. ಆ ಸತ್ರಾಜಿತ ಅಂದರೆ ಸತ್ಯಭಾಮೆ ಶ್ರೀಕೃಷ್ಣನ ಮಡದಿ, ಅಂದ್ರೆ ಆಮೇಲೆ ಕೊಡ್ತಾನೆ ಮಗಳನ್ನು.
ಆಕೆಯ ತಂದೆ ಅವ. ಸತ್ರಾಜಿತನಲ್ಲಿ ಕೇಳುತ್ತೇನೆ. ಸತ್ರಾಜಿತ ಭಗವದ್ಭಕ್ತನೇ ಅವ, ಹೌದು, ದುಷ್ಟನೂ ಅಲ್ಲ, ಕೃಷ್ಣನ ವೈರಿಯೂ ಅಲ್ಲ. ಆದಾಗ್ಯೂ ಲೋಭ ಇದು ಪಾಪದ ಮೂಲ. ಆದ್ರೆ ಅವನಿಗೆ ಲೋಭ ಅದು ಕಡು ಲೋಭ ಅಂತ ಬರ್ತದಲ್ರಿ. ಅವನಿಗೆ ಆ ಮಣಿ ಕೊಡಕ್ಕೆ ಅದು 18 ತೊಲಿ ಬಂಗಾರ ನಿತ್ಯ ಕೊಡ್ತಿತ್ತು ಪೂಜೆ ಮಾಡಿದ ಮೇಲೆ ಅಂತ ಬರೀತಾರೆ. 8 ಮಣ ಕೊಡ್ತಿತ್ತಂತೂ ಬರೀತಾರ್ರಿ. ದಿನನಿತ್ಯ ಬಂಗಾರ ಕೊಡ್ತಿರ್ತದೆ, ಸೂರ್ಯದೇವನಿಂದ ಪಡೆದಿರ್ತಾನೆ ಅದನ್ನು. ಹೀಗೆಲ್ಲ ಆಗಿರ್ತದೆ ಆ ಶಮಂತಕ ಮಣಿಯನ್ನು. ಅದಕ್ಕೆ ಇದು ಲೋಭ ಅನ್ನೋದು ಇದೊಂದು ಪಾಪದ ಮೂಲ ಇದ್ದಂಗೆ. ಮನುಷ್ಯನಿಗೆ ಎಷ್ಟೇ ಭಕ್ತಿ ಇರಬಹುದು, ಆದರೆ ದೇವರು ಸ್ವತಃ ಬಂದು ಏನನ್ನಾದರೂ ಕೇಳಿದರೆ ಮನುಷ್ಯ ಕೊಡಲು ಸಿದ್ಧನಾಗುವುದಿಲ್ಲ. ಪರಮಾತ್ಮನೇ ಬಂದು ಕೇಳಿದ್ರೂ ಅವನಿಗೆ ಕೊಡೋ ಮನಸ್ಸಾಗಲ್ಲ. ಯಾಕೆ? ಅಷ್ಟು ಲೋಭ ತುಳ್ಕೊಂಡಿರ್ತೈತೆ ಅವನಿಗೆ. ನಾ ಯಾಕೆ ಅವ್ರಿಗೆ ಕೊಡಲಿ? ಭಕ್ತಿ ಇರ್ತದ, ಏನು ವೈರನ್ನಲ್ಲ. ಆದ್ರೆ ಬೇಕಲ್ರಿ ಆ ಕೊಡೋ ಭಾವ, ದಾನ ಗುಣದ ಬುದ್ಧಿ ಬೇಕಲ್ಲ. ಪರಮಾತ್ಮನ ಕೇಳತಾನು ಎಲ್ಲ ಅವನಿದು, ಅವನ ಸಂಪತ್ತು ಅವನಿಗೆ ಅರ್ಪಣೆ ಮಾಡೋಕೆ ಏನು ಬಂದದ? ನನ್ನಂಥ ಪುಣ್ಯಾತ್ಮ ಭಾಗ್ಯವಂತ ಯಾರು ಅಂತೇಳಿ ಬೇಡಿದ್ದನ್ನು ನೀಡುವವರು ಅದಾರು, ಅಂಥ ಭಕ್ತರು ಆಗಿ ಹೋಗಿದಾರು. ಆದರೆ ಇಲ್ಲಿ ಅವ ಕೊಡಲಿಲ್ಲ. ಅವನಿಗೆ ಏನನ್ನಾದರೂ ಕೇಳಿದರೆ ಮನುಷ್ಯ ಕೊಡಲು ಸಿದ್ಧನಾಗುವುದಿಲ್ಲ. ಕೃಷ್ಣ ಎದುರಿಗೆ ನಿಂತಿದ್ದಾನೆ. ಸತ್ರಾಜಿತ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ, ಆದರೋಪಚಾರಗಳನ್ನು ಮಾಡಿದ್ದಾನೆ. ಆದರೆ ಕೃಷ್ಣ ಕೇಳಿದಾಗ ಅವನಿಗೆ ಶಮಂತಕ ಮಣಿ ಕೊಡಬೇಕು ಎಂಬ ಮನಸ್ಸೇ ಬರಲಿಲ್ಲ. ಆ ಮಣಿ ಇಷ್ಟು ಪರಮಾತ್ಮನ ಬಂದಾಗ ಕೇಳ್ತಾ ಇದ್ದಾನು, ಕೊಟ್ಟರೆ ಏನಾಗುತ್ತೆ ನನಗೆ? ಇದಕ್ಕಿಂತ ಹೆಚ್ಚಿನ ಭಾಗ್ಯ ನನಗೆ ಇನ್ನೇನು ಬೇಕು ಅಂತೇಳಿ ವಿಚಾರ ಮಾಡಲಿಲ್ಲ. ಭಕ್ತಿ ಮರೆತು ಹೋಗಿದೆ. ಅವನ ಭಕ್ತಿ ಅನ್ನೋದು ಮರೆತು ಹೋಗ್ಬಿಟ್ಟು. ಇದನ್ನು ಶ್ರೀಕೃಷ್ಣ ಜಗತ್ತಿಗೆ ತೋರಿಸಬೇಕಾಗಿತ್ತು ಎಂಬುದಾಗಿ ಶ್ರೀಮದ್ ಮಧ್ವಾಚಾರ್ಯರು ಹೇಳಿದರು. ಮಹಾಭಾರತದ ತಾತ್ಪರ್ಯದಲ್ಲೇ ನಿರ್ಣಯದಲ್ಲಿ ತಿಳಿಸಿರುತ್ತಾರೆ. ಸತ್ರಾಜಿತ ಕೊಡಲು ಆಗೋದಿಲ್ಲ ಎಂದು ಹೇಳಿಬಿಟ್ಟ. ಆಗಲಿ ಎಂದು ಕೃಷ್ಣ ಸುಮ್ಮನೆ ಹೋಗಿಬಿಟ್ಟ. ವಿಷಯವನ್ನು ಅಲ್ಲಿಯೇ ಬಿಟ್ಟು ಬಿಟ್ಟಿದ್ದಾನೆ. ಆಗಲಿಪ್ಪ ಕೊಡಿದ್ರೆ ಅಷ್ಟು ಹೋಯ್ತು ಬಿಡು ಅಂತ ಹೇಳಿದ. ಮುಂದೆ ಅವಾಗ ಬರ್ತೈತೆ ಆ ಮಾತಿರಲಿ. ಅವನ ಮಗ ಇದ್ದಂಥವ ಬೇಟೆಗಾಗಿ ಹೋದಾಗ ಒಂದು ಆ ಮಣಿ ಜಾಂಬವಂತನಿಗೆ ಸೇರ್ಕೊಂಡಿರ್ತದೆ. ಹಿಂಗೆಲ್ಲ ಬರ್ತಾವಲ್ಲ ಕಥೆಗಳು. ಮನುಷ್ಯ ಎಲ್ಲಿ ಎಡುತ್ತಾನೆ ಅನ್ನೋದನ್ನು ಶ್ರೀಮದ್ ಭಾಗವತ ತಿಳಿಸುತ್ತದೆ. ನಮ್ಮಲ್ಲಿರುವ ವಸ್ತುಗಳು ದೇವರಿಂದ ಬಂದದ್ದು, ದೇವರ ವಸ್ತುಗಳನ್ನು ದೇವರೇ ಸ್ವತಃ ಬಂದು ಕೇಳುವುದು ಎಂದರೆ ಎಂತಹ ದೊಡ್ಡ ಭಾಗ್ಯ, ಅದನ್ನು ತಿಳ್ಕೊಳ್ಳೋರು ಬೇಕು. ದೇವರಿಂದ ಬಂದದ್ದು ಎಲ್ಲ ಒಂದು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿಯು, ಎತ್ತು ಬಿತ್ತು ಎಲ್ಲವೂ ನಿನ್ನ ದಾನ. ನಿನ್ನ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುಣ್ಣಿಗಳಿಗೆ ನಾನೇನನ್ಲಿ ರಾಮನಾಥ ಅಂತ ಜೇಡರದಾಸನ ಹೇಳಿದಂಗೆ, ಬೇಡಕ್ಕೆ ಬಂದ್ರೆ ಸಾಕ, ಬೇಡವ್ರಿದ್ರೆ ಸಾಕ, ಕೊಟ್ಟು ನಾನು ಕೃತಾರ್ಥನಾಗಬೇಕು ಅಂತೇಳಿ ತಿಳ್ಕೊಂಡು ಇದ್ದವರು ಅದರ ಭಗವಂತ ಕೊಟ್ಟಂಥ ಒಂದು ಉಪಕಾರ ಭಾವನೆ ಅಥವಾ ಸಂಪತ್ತನ್ನು ತಾವು ಬಳಕೆ ಮಾಡ್ತಾರೋ, ಪರರಿಗೂ ಹಂಚ್ತಾರೋ. ಆದರೆ ಇಲ್ಲೇ ಆ ಭಾವ ಬರಲಿಲ್ಲ ಅವನಿಗೆ. ವಸ್ತುಗಳು ದೇವರಿಂದ ಬಂದದ್ದು, ದೇವರ ವಸ್ತುಗಳನ್ನೇ ದೇವರಿಗೆ ಸ್ವತಃ ಬಂದು ಕೇಳಿದಾಗ ಎಂಥ ದೊಡ್ಡ ಭಾಗ್ಯ ಅಂತೇಳಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಂದು ಕೇಳಿದ್ದಾನೆ. ದೇವರು ವಾಮನನಾಗಿ, ಇದು ನೋಡಲಿ, ಇಷ್ಟ ಅವ ಮಾಡಲಿಲ್ಲ, ಕೊಡಲಿಲ್ಲ, ಅವ ಬಂದುಬಿಟ್ಟ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಂದು ಕೇಳಿದ್ದಾನೆ. ದೇವರು ವಾಮನನಾಗಿ ಬಂದು ಬಲಿಯನ್ನು ಬೇಡಿದಾಗ, ಬಲಿ ಹತ್ರ, ಬಲಿ ಚಕ್ರವರ್ತಿದ್ದು ಇದೇ ಕಥೆ ಇದೆಯಲ್ಲ, ಅದಕ್ಕೆ ಬಲಿ ಹತ್ರ ಬಂದು ಕೇಳಿದಾಗ ಆಯಿತು, ಎಲ್ಲ ಅವನು ಕೊಟ್ಟದ್ದು ಇಷ್ಟೆಲ್ಲ ನಾನು ಸಂಪಾದನೆ ಮಾಡಿದನು. ಅವನಿಗೆ ಗುರು ಶುಕ್ರಾಚಾರ್ಯರು ಹೇಳಿದ್ರೂ ಕೊಡಬೇಡ, ಅವ ಪರಮಾತ್ಮ ವಿಷ್ಣುಳು ಬಂದಾನು, ಬೇರೆ ರೂಪದಿಂದ ಬಂದಾನು, ನಿಂದೆಲ್ಲ ಕಳ್ಸ್ಕೊಳ್ತಾನು, ಇಷ್ಟು ಕಷ್ಟಪಟ್ಕೊಂಡು ಹಿಂಗೆ ಮಾಡಿದೆ ಅಂತ ಸ್ವತಃ ಗುರು ಹೇಳಿದ್ರು ಕೇಳಲಿಲ್ಲ. ಅವ ನನಗೆ ಕೊಡೋ ಭಾವ ಬಂದದ. ಅದಕ್ಕೆ ಯಾವಾಗ ಮನಸ್ಸಿರುತ್ತೆ ಆವಾಗ ಕೊಡಬೇಕಂತ. ಹಣವಿದ್ದಾಗಲೇ ದಾನ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಅದನ್ನು ಮಾಡಿ ಕೃತಾರ್ಥನಾಗತ್ತೋ ಮೋಕ್ಷ ಪಡಿ ಅಂತ ಹೇಳಿದಂಗೆ ಆ ರೀತಿಯಾಗಿ ತಿಳ್ಕೊಂಡು ಅವ ನೀ ಏನು ಹೇಳಿದ್ರೆ ಕೇಳೋದಿಲ್ಲ, ನಾನು ಕೊಡಬೇಕಂತ ಭಾವ ಬಂದದ. ನಾನು ಅವನಿಗೆ ಅಪ್ಪಣೆ ಕೊಟ್ಟಿದ್ದೇನೆ, ವಚನ ಕೊಟ್ಟನು, ನಾನು ಕೊಟ್ಟೆ ಇರ್ತಾನಂತೇಳಿ 3 ಪಾದಗಳನ್ನು ಬೇಡಿದಾಗ ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡಿದ. ಅವನು ಅಸುರನೇ, ಯಾರೋ ಬಲಿ ಚಕ್ರವರ್ತಿ. ಆದಾಗ್ಯೂ ಅವನಲ್ಲಿ ಸಾತ್ವಿಕ ಭಾವ ಹೆಚ್ಚಿತ್ತು. ಈ ರೀತಿಯಾಗಿ ಅವನ ಮೊಮ್ಮಗನೇ ಭಕ್ತ ಪ್ರಹ್ಲಾದ ಅಂತ ಹೇಳ್ತಾರಲ್ಲ, ಈ ರೀತಿಯಾಗಿ ಎಂದರೆ ಒಂದು ದೊಡ್ಡ ಭಾಗ್ಯ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಬಂದು ಕೇಳಿದ್ದಾನೆ. ದೇವರು ವಾಮನನಾಗಿ ಬಂದು ಬಲಿಯನ್ನು ಬೇಡಿದಾಗ ಕೂಡಲೇ ಕೊಡುವುದಾಗಿ ಬಲಿರಾಜ ಸಂಕಲ್ಪವನ್ನು ಮಾಡಿಯೇ ಬಿಟ್ಟ. ಬಲಿರಾಜನಿಗೆ ಕೊಡಬೇಕು ಎಂಬ ಬುದ್ಧಿ ಇತ್ತು. ಬೇಕಾದಷ್ಟು ಯುದ್ಧ ಮಾಡಿ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಎಲ್ಲ ಅಸುರರು ಸೇರಿ ರಾಜ್ಯವನ್ನೇ ಗಳಿಸಿಕೊಂಡಿದ್ದ. ಶುಕ್ರಾಚಾರ್ಯರು ಹೇಳಿದರೂ ತಾನು ದಾನ ಕೊಟ್ಟೇ ತೀರುವೆ ಎಂಬ ಮಾತಿನಂತೆ ನಡೆದುಕೊಂಡಿದ್ದಾನೆ. ವಾಯುವಿನ ವೇಷದಲ್ಲಿ ಬಂದ ವಾಮನ ಕೇಳುತ್ತಾನೆ ಎಂದು ತಿಳಿದರೂ ಸಹ ಸತ್ಪಾತ್ರ ಮತ್ತೆ ಎಲ್ಲಿ ಸಿಗುತ್ತದೆ?
ಕೊಡಬೇಕು, ಉತ್ತಮನಾದವನು ಸತ್ಪಾತ್ರಕ್ಕೆ ದಾನ ಅಂತೇವಲ್ಲ. ಅದಕ್ಕೆ ಇದಕ್ಕಿಂತ ಹೆಚ್ಚಿನ ನನಗೆ ಇನ್ನೇನು ಭಾಗ್ಯ ಬೇಕು ಅಂತೇಳಿ ತಿಳಿದವ ಗುರುವಿನ ಮಾತನ್ನು ಕೇಳಿಲ್ಲ. ಯಾಕೆ ಅಲ್ಲಿ ಅವನಿಗೆ ಸ್ವತಃ ಬುದ್ಧಿ ಇತ್ತು, ವಿಚಾರ ಇತ್ತು. ಅದಕ್ಕೆ ಭಗವಂತನ ಬಂದಿದ್ದಾನು. ನಾವಲ್ಲಿ ಜಯ ವಿಜಯರಾಗಿ ಪರಮಾತ್ಮನಿಂದ ಹೊರ ಪಡ್ಕೊಂಡು ಬಂದೀವಿ. ನಿನ್ನಿಂದನೇ ಮರಣ ಆಗಬೇಕು, 3 ಜನ್ಮ ಸಾಕು ನಮಗೆ. ಶಿಶುಪಾಲದಂತವಕರ, ರಾವಣ, ಕುಂಭಕರ್ಣ, ಆಮೇಲೆ ಇನ್ಯಾರು ನೋಡ್ರಿ ಇಬ್ಬರು, ಅವರು ಇವತ್ತು ಬಂದು ಹೀಗೆಲ್ಲ ವಿಚಾರ ಮಾಡಿಕೊಂಡಾಗ ಅವರು ಒಪ್ಪಿ ವೇಷದಲ್ಲಿ ಬಂದ ವಾಮನ ಕೇಳುತ್ತಿದ್ದಾನೆ ಎಂದು ತಿಳಿದರೂ ಇಂಥ ಸತ್ಪಾತ್ರ ಮತ್ತೆ ನನಗೆ ಎಲ್ಲಿಯೂ ಸಿಗುವುದಿಲ್ಲ, ಈ ಸಮಯ ಮತ್ತೆ ಬರುವುದಿಲ್ಲ, ಕೂಡುವುದಿಲ್ಲ ಎಂದು ಧಾರೆ ಎರೆದು ಕೊಟ್ಟಿದ್ದಾನೆ. ಇದು ಅವನ ಸ್ವಭಾವತಃ ಸಜ್ಜನ, ಆದ್ದರಿಂದ ಆ ಬುದ್ಧಿ ಬಂತು. ಅದಕ್ಕೆ ಇಲ್ಲಿ ಮುಂದೆ ಭಾಳ ಹೇಳ್ಯಾರ ಪ್ರಭು ಮುಂದುವರೆಸ್ತಾನು. ಆ ದೈವಿ ಸಂಪತ್ತದ ಗುಣಗಳು ಯಾವುವು, ಅಸುರಿ ಸಂಪತ್ತದ ಗುಣಗಳು ಯಾವುವು ಅನ್ನೋದನ್ನು ಇಲ್ಲಿ ಬಹಳ ವಿವರವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಆ ರಾಕ್ಷಸರಾದರೂ ಅವರಲ್ಲಿ ಕೆಲವೊಬ್ಬರಲ್ಲಿ ಒಳ್ಳೊಳ್ಳೆ ಗುಣಗಳಿದ್ದು. ಯಾಕಂತಂದ್ರೆ ಮತ್ತು ವಿಶ್ವಾಮಿತ್ರ ಮತ್ತೆ ಪದೇ ಪ್ರಯತ್ನ ಮಾಡಿದ, ಮರಳಿ ಯತ್ನೆ ಮಾಡಿದ. ಶಕುಂತಲೆಗೆ, ಮೇನಕೆಗೆ ಮನಸ್ಸೋತು ಶಕುಂತಲೆಯ ಜನನಕ್ಕೆ ಕಾರಣನಾದ ಅಂತ ಬರ್ತದೆ. ಆದಾಗ್ಯೂ ನಾವು ತಪ್ಪಿನ ಅರಿವಾಯಿತು, ಮತ್ತೆ ತಪಸ್ಸರಿಗೆ ಹೋದವ. ಹೀಗೆಲ್ಲ ಮಾಡ್ಕೊಂಡು ಬಂದು ವಿಶ್ವಾಮಿತ್ರನ ಹೊಡೆಯಬೇಕು. ಇವು ವಿಶ್ವಾಮಿತ್ರ ಅಲ್ರಿ, ವಸಿಷ್ಠರನ್ನು ಗುರುವನ್ನು ಹೊಡಿಬೇಕು, ಅವ್ರ ಗಂಡ ಹೆಂಡನ ಕೊಲ್ಲಬೇಕಂತೇಳಿ ಗಿಡದ ಮರಿಗೆ ಬಂದು ಅವ್ರ ಕುಟುಕಿದಕ್ಕೆ ಮೇಲೆ ಬಂದು ಕೂತ್ಕೊಂಡು, ಏನು ಇಷ್ಟೆಲ್ಲ ನಮ್ಮ 101 ಮಕ್ಕಳನ್ನ ಕೊಂದ, ನಮಗಿಷ್ಟು ದಿನ ಸಂಕಟ ಕೊಡ್ತಾ ಇದ್ದಾನು, ಎಲ್ಲರೂ ಹೇಳ್ತಾರೆ ಅವನಿಗೆ ನೀನು ಯಾಕಣು ಅಲ್ಲಿ ಅಂತ ಗಂಡ ಹೆಂಡತಿ ಮಾತಾಡ್ತಿರ್ತಾರೆ ಅವರು, ಅರುಂಧತಿ ಅವರು. ಹಿಂಗಾಗಿ ಅವಾಗ ಅವ್ನು ಹೇಳ್ತಾನು, ಇಲ್ಲ ನಾ ಅಂತಿದ್ದೆ ನಿನಗೆ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ನಾನು ಹ್ಞೂ ಅಂದ್ಬಿಟ್ರೆ ಅವನಲ್ಲಿ ಅದು ಇನ್ನೂ ಆ ಅಹಂಭಾವ ಉಳಿತದ. ಅವ ರಾಜ ಋಷಿ ಅದಾನೀಗ, ಬೇರೆ ಋಷಿ ಆಗಬೇಕು, ರಾಜನೂ ಹೌದು ಋಷಿನೂ ಹೌದು. ಇವೆರಡೂ ಭಾವನೆ ಇದ್ರೆ ಮೋಕ್ಷಕ್ಕೆ ದಾರಿ ಅವಲ್ಲ, ಮತ್ತೆ ಜನ್ಮಕ್ಕೆ ಬರ್ತಾನವ. ಅದಕ್ಕೆ ನಾ ಅವನಿಗೆ ಹಾಗನ್ನೋದಿಲ್ಲ ಅಂತೇಳಿ ಹೇಳ್ತಾನು. ಅದನ್ನ ಎತ್ಕೊಂಡೆ ಮ್ಯಾಲೆ ಗಿಡದ ಮೇಲೆ ಕುಂತ್ಯ ಬಗಲ ಚೂರಿ ಇಟ್ಕೊಂಡು ಬಂದಿರ್ತಾನ್ರಿ ಅವ್ನು, ಕೆಳಗೆ ಹೋಗಿ ನೀವು ಕೊಲೆ ಮಾಡ್ಬೇಕಂತೇಳಿ. ಆವಾಗ ಆ ರೀತಿಯಾಗಿ ತೆಳಗಿಳಿದು ಬಂದು ನೋಡ್ತಾನು. ಇವ್ರು ನೋಡ್ತಾರೆ ದೂರಿನಿಂದ. ಅವನಿಗೆ ಆಗ ಪ್ರಾಯಶ್ಚಿತ್ತ ಆಯಿತು, ಪಶ್ಚಾತ್ತಾಪ ಆಯಿತು. ನಾನು ತಿಳ್ಕೊಂಡಿರೋದೇನು, ಇವ್ರು ಹೆಂಗೆ, ಅದಕ್ಕೆ ನನಗೆ ವಸಿಷ್ಠರು ಈ ರೀತಿಯಾಗಿ ನನ್ನ ಒಂದು ಒಳ್ಳೆಯದಕ್ಕಾಗಿ ಅಭ್ಯುದಯಕ್ಕಾಗಿ ನನ್ನ ಅದನ್ನು ನಾನು ಮಾತು ಕೊಟ್ಟರೆ ನಾನು ಒಬ್ಬ ನಿನ್ಗೆ ಬ್ರಹ್ಮ ಋಷಿ ಅಂತಂದ್ರೆ ಹಿಂಗೆ ನನಗೆ ಬರ್ತೈತೆ ಅಂತ ತಿಳ್ಕೊಂಡು ನಾವು ಕೊಟ್ಟಿಲ್ಲ. ಅದು ಒಂದು ಗುಣ ಕಳೆದು ಹೋಗಬೇಕು. ಅದೇ ಹೇಳ್ತೇವಲ್ರಿ, ದೇಹ ವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಏನೇ ಪಡ್ಕೊಂಡದ್ದು ದೂರ ಆಗಬೇಕಾಗ್ತಿರ್ತದ, ಯಾವುದೂ ಇಲ್ಲದೆ ನಿರಾಳವಾಗಿರ್ಬೇಕಾಗ್ತಿರ್ತದಲ್ಲ. ಆ ರೀತಿಯಾಗಿ ತಿಳ್ಕೊಂಡು ಬಂದ ಬಾ ಬ್ರಹ್ಮರ್ಷಿ ಅಂತೇಳಿ ಯಾರೋ ವಸಿಷ್ಠರು ಕರೆದ ಬಿಟ್ರ ಅವನಿಗೆ ಇಲ್ಲದ ದುಃಖ. ಇಲ್ಲಪ್ಪ, ನಾನು ಬ್ರಹ್ಮರ್ಷಿ ಅಲ್ಲ, ನೀನು ಕೊಲೆ ಮಾಡಕ್ಕೆ ಬಂದೀನಿ, ಒಬ್ಬ ಕೊಲೆಗಾರ, ನಾನು ತಪ್ಪಾಯಿತು ಅಂತೇಳಿ ದೀರ್ಘದಂಡ ನಮಸ್ಕಾರ ಹಾಕಿದ. ನೀನು ಹಿಂದೆ ಇದ್ದೆ, ಇಲ್ಲಂತಲ್ಲ, ಈಗ ಆ ಮನುಷ್ಯ ಅಲ್ಲ, ಈಗೆಲ್ಲವೂ ನಿನ್ನಿಂದ ಬಿಟ್ಟು ಹೋಗಿದೆ. ಅದಕ್ಕೆ ನೀನು ಬ್ರಹ್ಮರ್ಷಿನೇ ಬಾ ಅಂತೇಳಿ ಅವನು ಕರ್ಕೊಂಡು ಅಪ್ಕೊಂಡು ಅವನಿಗೆ ಬ್ರಹ್ಮರ್ಷಿ ಅಂತ ಕರೆದ. ಆವಾಗ ಅವ ಪಡ್ಕೊಂಡ. ಹಂಗೆ ಮರಳಿ ಯತ್ನ ಮಾಡು ಅಂತೇಳಿ ಪದೇ ಅದನ್ನು ಪಡೆಯಬೇಕನ್ನುವಂಥ ಛಲ, ಹಂಬಲ, ಶ್ರದ್ಧಾ, ಭಕ್ತಿ ಇವೆಲ್ಲವನ್ನು ಇಟ್ಟುಕೊಂಡು ಗುರುಮಾತಿನಂತೆ ನಡೆದುಕೊಂಡು ಸರಿಯಾಗಿ ಶ್ರವಣ ಮಾಡಿ ಸತ್ಸೇವಾದಿಗಳನ್ನು ಮಾಡಿ ಸತ್ಸಂಗದಲ್ಲಿ ಭಾಗಿಗಳಾಗಿ ನೀವುಗಳೆಲ್ಲ ಅದನ್ನು ತಿಳ್ಕೊಂಡ ಶ್ರವಣ ಮನನ ನಿಧಿದಾಸದಿಂದ ಈ ಮಾನವ ಜನ್ಮವನ್ನು ನೀವು ಸಾರ್ಥಕ ಮಾಡಿಕೊಳ್ಳೋಣ ಅಂಥೇಳಿ ನಾನು 2 ಮಾತುಗಳನ್ನು ಹೇಳಿ ಮುಂದೆ ಪ್ರಭು ಶರಣರು ಮುಂದುವರೆಸ್ತಾರಂತ ಹೇಳಿ ಮುಗಿಸ್ತಾರೆ. ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್
ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ನನ್ನ ಮಂದಿರದಲ್ಲಿ ಸ್ಥಾಪಿಸಿ, ಜಗದ್ವಂದ್ಯರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳನ್ನು ಮನದೊಳು ಸ್ಮರಿಸಿಕೊಟ್ಟು, ಇಲ್ಲಿ ಆಗಮಿಸಿರುವಂಥ ಸರ್ವ ಶರಣರಿಗೂ ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 3ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಭಗವದ್ಗೀತೆಯಲ್ಲಿ ಈ 16ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ದೈವ ಅಸುರ ಸಂಪತ್ ವಿಭಾಗ ಯೋಗ ಅಂತ ಹೇಳಿದರು. ಇಲ್ಲಿ ಏನು ಹೇಳಿವಪ್ಪ, ದೈವಿ ಸಂಪತ್ತು ಅಂದರೆ ಸದ್ಗುಣಗಳು ಮತ್ತು ಅಸುರ, ಸುರ ಅಂದರೆ ದೇವತೆ, ಅಸುರ ಅಂದರೆ ರಕ್ಕಸರು ಅಂತ. ರಕ್ಕಸ ಗುಣಗಳನ್ನು ಅಂದರೆ ಒಳ್ಳೆಯ ಗುಣಗಳು ಯಾರು, ಕೆಟ್ಟ ಗುಣಗಳು ಇದ್ದವರು ಯಾರು, ಇವರಿಬ್ಬರಲ್ಲಿ ಏನು ಭೇದ ಅದ, ಒಳ್ಳೆಯ ಗುಣದಿಂದ ಇರುವಂಥ ವ್ಯಕ್ತಿ ಹೆಂಗಿರ್ತಾನ, ಕೆಟ್ಟ ಗುಣದಿಂದ ಇರತಕ್ಕಂಥ ಮನುಷ್ಯ ಹೆಂಗಿರ್ತಾನ ಅನ್ನುವಂಥದ್ದನ್ನು ವಿಭಾಗ ಮಾಡಿ ಸ್ಪಷ್ಟವಾಗಿ ನಾ ಇಲ್ಲಿ ಹೇಳಕ್ಕೆ ಹೊಂಟೀನಿ ಅರ್ಜುನ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ ಪರಿಚಯ ಮಾಡಿಕೊಳ್ಳಬೇಕಾಗಿತ್ತು ಈ ಜಗತ್ತಿನೊಳಗ ಅಂತಂದ್ರೆ ಅವನ ಮುಖಪುಟವು ನಮಗೆ ಭಾಳ ಸ್ಪಷ್ಟ ಗೊತ್ತಿರಬೇಕು. ನಾವು ಅವ್ರನ್ನ ಪರಿಚಯ ಮಾಡಿಕೊಳ್ಳಬೇಕಾಗಿತ್ತು, ಅವ್ರನ್ನ ಕೂನಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರ ಮುಖ ನಾವು ಚೆನ್ನಾಗಿ ನೋಡಿರಬೇಕು. ನಾವು ಎಲ್ಲಿದ್ರೂ ಆ ಮನುಷ್ಯನ ಕೂನ ಹಿಡಿಯಬಲ್ಲೆವು. ಅದರಂಗೆ ಶಾಸ್ತ್ರಗಳು ಏನು ಹೇಳ್ತಾವಪ್ಪ ಅಂದರೆ, ನಮ್ಮ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗಿತ್ತಂದ್ರೆ, ನಮ್ಮ ಇರುವಿಕೆ ಬಗ್ಗೆ ನಾವು ತಿಳ್ಕೊಳ್ಳಬೇಕಾಗಿತ್ತು. ನಾವು ಮಂದಿಗೆ ಎಷ್ಟನೇ ಹೇಳಿ ನಾವು ಒಳ್ಳೆಯವರು ಹೇಳ ಬೇಡ ಅನ್ನಂಗಿಲ್ಲ. ನಾವು ಕೆಟ್ಟವರು ಅಂದ್ರೂ ಕೆಟ್ಟವರಾಗಂಗಿಲ್ಲ, ನಾವು ಒಳ್ಳೆಯವರು ಅಂತ ಹೇಳಿಕೆಂತ ಹೋದ್ರೂ ಒಳ್ಳೆಯವರು ಆಗಂಗಿಲ್ಲ. ಶಾಸ್ತ್ರ ಎಂಬ ಕನ್ನಡಿಯಲ್ಲಿ ಯಾವಾಗ ನಾವು ನಮ್ಮನ್ನು ನಾವು ನೋಡಿಕೊಳ್ತೀವಿ ಅವಾಗ ನಮ್ಗೆ ಗೊತ್ತಾಗ್ತದ ನಮ್ಮಲ್ಲಿ ಎಷ್ಟು ಒಳ್ಳೆ ಗುಣ ಇದಾವ, ನಮ್ಮಲ್ಲಿ ಎಷ್ಟು ಕೆಟ್ಟ ಗುಣಗಳು ಇದಾವ ಅಂತ. ಗುಣಗಳು ಯಾಕೆ ಬೇಕಾಗಿತ್ತು ಅಂತಂದರೆ, ನಿನ್ನೆನೇ ಹೇಳ್ಯಾರ, ಒಂದು ಊರಿಗೆ ಮುಟ್ಟಬೇಕಾದ್ರೆ ಅದರ ಮಾರ್ಗವು ನಮಗೆ ಪೂರ್ಣ ರೀತಿ ತಿಳಿದಿರಬೇಕು. ಒಂದು ಊರಿಗೆ ಸಾವಿರಾರು ಮಾರ್ಗಗಳು ಇದಾವೆ, ಇಲ್ಲ ಅಂತಿಲ್ಲ. ನಾವು ಯಾವ ಬೇಕಾ ಆ ಮಾರ್ಗ, ಯಾವ ಬೇಕಾ ದಾರಿ ಹಿಡ್ಕೊಂಡು ಹೋದಿವಿ ಅಂದ್ರೆ ಊರಿಗೇನು ಮುಟ್ತೀವಿ ಖರೆ, ಆದ್ರೆ ಮುಟ್ಟೋದ್ರೊಳಗೆ ನಮ್ಮ ಪರಿಸ್ಥಿತಿ ಏನಾಗ್ತದೆ, ಸರಳವಾಗಿ ಆರಾಮಾಗಿ ನಾವು ಆ ಊರನ್ನು ಸೇರಬೇಕಾಗಿತ್ತಪ್ಪ ಅಂತಂದರೆ ನಾವು ಯಾವ ಮಾರ್ಗದಿಂದ ಹೋದರೆ ನಾವು ಆ ಊರನ್ನು ಸೇರ್ತೀವಿ ಅನ್ನೋದು ಎಷ್ಟು ನಮಗೆ ಅದರ ಜ್ಞಾನ ಇರಬೇಕು. ಅದರಂಗೆ ನಾವು ಎಲ್ಲಿಂದ ಬಂದೀವಿ, ಎಲ್ಲಿಗೆ ಹೋಗ್ಬೇಕು, ನಮ್ಮ ಹೋಗೋ ಗುರಿ ಏನದ ಅನ್ನೋದನ್ನು ನಮಗೆ ಶಾಸ್ತ್ರಗಳು ಉಪದೇಶ ಮಾಡ್ತಾವಲ್ಲ. ಏನು ನೀ ಆತ್ಮಸ್ವರೂಪನೇ ಇದ್ದಿ, ನೀನು ಜನನ ಮರಣ ರಹಿತನಾಗಿರುವಂಥವನು, ನೀನು ಅಮರ, ನಿನಗೆ ಹುಟ್ಟು ಸಾವು ಏನೂ ಇಲ್ಲ ಅಂತ ಅನೇಕ ವಿಧವಾಗಿ ನಮಗೆ ಶಾಸ್ತ್ರ ಉಪದೇಶ ಮಾಡ್ಯಾವ. ಅಂಥ ಸ್ವರೂಪದ ಅನುಭವ ನಮಗೆ ಆಗಬೇಕಲ್ಲ. ಶಾಸ್ತ್ರನ ಕೇಳಿವಿ ಖರೆ, ದೇಹ ನಾನಲ್ಲ, ದೇಹ ಅನಾತ್ಮ ಎಲ್ಲ ಕೇಳಿಲ್ಲ ಅಂತಿಲ್ಲ. ಬಹಳಷ್ಟು ವಿಚಾರ ತಿಳ್ಕೊಂಡಿವಿ, ಎಲ್ಲ ಶಾಸ್ತ್ರ ಬಗ್ಗೆ ತಿಳ್ಕೊಂಡಿವಿ, ಶಿವಜೀವರ ಭೇದ ತಿಳ್ಕೊಂಡಿವಿ, ಶಿವಜೀವರ ಅಭೇದ ಜ್ಞಾನವನ್ನು ನಾವು ಪರೋಕ್ಷವಾಗಿ ಕೇಳಿವಿಲ್ಲ ಅಂತಿಲ್ಲ. ಆದ್ರೆ ನಮ್ಮ ಅನುಭವಕ್ಕೆ ಎಷ್ಟು ಬಂದದ, ನಾ ಆತ್ಮಸ್ವರೂಪನೇ ಇದ್ದೀನಿ ಅಂತ ನಮಗೆ ಯಾಕೆ ಬರುವಲ್ಲಪ್ಪ? ನಾನು ಬ್ರಹ್ಮನೇ ಏನಿ, ನಾ ಆತ್ಮನೇ ಏನಿ ಅಂತ ನನ್ನ ಅನುಭವದಲ್ಲಿ ಯಾಕೆ ಬರುವಲ್ದು ಅಂತಂದರೆ,
ಇಲ್ಲಿ ಪ್ರತಿಬಂಧಕ ಇದಾವೆ. ಎಲ್ಲಿ ನಿನ್ನ ಅನುಭವ ಆಗಬೇಕು ಅಲ್ಲೇ ನಿನ್ನ ದಾರಿ, ಆ ಅನುಭವ ಆಗೋ ಸ್ಥಳನೇ ನಿನಗೆ ಸರಿಯಾಗಿಲ್ಲ ಅಂತಂದಾಗ ಅಲ್ಲಿ ಅನುಭವ ಹೆಂಗಾಗ್ತದ? ಅನುಭವ ಎಲ್ಲೇ ಆಗ್ಬೇಕಾಗ್ಯದ, ಹೊರಗೆ ಆಗ್ಬೇಕಾಗಿಲ್ಲ. ಅಂತಃಕರಣದಲ್ಲಿ ಅನುಭವ ಆಗಬೇಕಾಗ್ಯದ, ಮನಸ್ಸಿನಲ್ಲಿ ಭಾವ ಆಗಬೇಕಾಗ್ಯದ. ಆ ಮನಸ್ಸೇ ನಮಗೆ ಸರಿ ಇದ್ದಿಲ್ಲಪ್ಪ ಅಂದ್ರೆ ಅಲ್ಲಿ ನಮಗೆ ಈ ಅನುಭವ ಆಗ್ತದೇನೋ ಇಲ್ಲ, ಅದು ಸ್ಪಷ್ಟ ಇಲ್ಲ ಅಲ್ಲಿ. ಅದಕ್ಕಾಗಿ ಅಂಥ ಒಂದು ಅನುಭವ ನಮಗೆ ದೃಢ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಈ ದೈವಿ ಗುಣಗಳನ್ನು ಯಾರು ಹೊಂದಿರುತ್ತಾರೋ, ಅಂದರೆ ಶುದ್ಧ ಸದ್ಗುಣಗಳನ್ನು ಯಾರು ಪಡೆದಿರುತ್ತಾರೋ, ಆ ಗುಣಗಳನ್ನು ಹೊಂದಿ ಬರೀ ಹೆಸರು ಹೇಳೋದಲ್ಲ, ಆ ಹೆಸರಿಗೆ ತಕ್ಕಂತೆ ನಮ್ಮ ನಡೆ ನುಡಿ ಯಾವಾಗ ನಮ್ಮಲ್ಲಿ ಅಳವಡ್ತಾವೋ ಅವತ್ತು ನೀನು ಮೋಕ್ಷ ಬೇಡ ಅಂದ್ರೆ ನಿನಗೆ ಮುಕ್ತಿ ಆಗ್ತದೆ ಅಂದ್ರು ಅವರು. ನಾವು ಅಲ್ಲಪ್ಪ ನನಗೆ ಮೋಕ್ಷ ಅಂದ್ರೆ ನೀನು ಮೋಕ್ಷ ಮುಕ್ತನೇ ಆಗ್ತಿದ್ದಿ. ಯಾಕೆ? ನಿನ್ನ ಗುಣಗಳು ಹೇಳಿಕೊಡ್ತಾವ. ಅದಕ್ಕೆ ಪ್ರತಿಬಂಧಕ ಆಗಿರುವಂತಹ ಈ ಅಸುರಿ ಗುಣಗಳನ್ನು ಮತ್ತು ದೈವಿ ಗುಣಗಳನ್ನು ನೀವು ವಿಚಾರಪೂರ್ವಕವಾಗಿ ತಿಳಿದು ಯೋಗ್ಯವಾಗಿರುವಂಥ ಮೋಕ್ಷ ಮಾರ್ಗಕ್ಕೆ ಅತ್ಯಂತ ಸಹಾಯವಾಗಿರುವಂಥ ಆ ಸದ್ಗುಣಗಳನ್ನು ನೀನು ಪ್ರಯತ್ನಪೂರ್ವಕವಾಗಿ, ನೀವು ಶಾಲ್ಯಾಗ 600 ಮಾರ್ಕ್ಸ್ ಕೊಟ್ರ, 600 ತೆಗೆದಾರಪ್ಪ ಅಂದ್ರೆ ಫಸ್ಟ್ ರ್ಯಾಂಕು ಅಂತ ನಾವು ಅಂತೀವಿ. ಅದರ ಕಡಿಮೆ ತೆಗೆದ ಅಂದ್ರೆ ಎಲ್ಲ ಪಾಸ್ ಆಗ್ಯಾನ, ರ್ಯಾಂಕ್ ಕಡಿಮೆ ಐತಂತೀವಿ. ನಡೀತದಲ್ಲ ಅಲ್ಲಿ ನಡೀತದ. ಈ ಗುಣಗಳು ಹೇಳಿದಾಗ ಈ ಗುಣಗಳು 100ಕ್ಕೆ 100 ಗುಣಗಳು ನಮ್ಮಲ್ಲಿ ಬಂದಾಗ ನಾವು ಮುಕ್ತ ಆಗ್ತೀನಿ ಅಂತ ಅರ್ಥ ಮಾಡಬೇಕೆ ಹೊರತು ಇದ್ರಾಗ ಒಂದು ಕಡಿಮೆ ಇದ್ರೆ ನಡೀತದಂತಲ್ಲ. ಇಲ್ಲಿ ನಡೀತದೆ, ಇಲ್ಲಿ ಹೊರಗೆ ಜಗತ್ತಿನಾಗ ನೀವು ಫೇಲ್ ಆದ್ರೂ ಪಾಸ್ ಮಾಡೋರು ಇದಾರ. ಆದ್ರೆ ಇಲ್ಲಿ ಇದು ನಮ್ಮ ಕೈಯಾಗಿಲ್ಲ, ಭಗವಂತನ ಕೈಯಾಗೈತಿ. ನಿನ್ನ ಗುಣಗಳು ಹೆಂಗಿದಾವ ಅದರಂತೆ ನಿನಗೆ ಆ ಜ್ಞಾನ ಪ್ರಾಪ್ತಿ ಆಗ್ತದ. ಆ ಜ್ಞಾನ ನಮ್ಮಲ್ಲಿ ನಿಲ್ಲಬೇಕಾಗಿತ್ತಪ್ಪ ಅಂದ್ರೆ ಈ ಗುಣಗಳು ಬಹಳ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಸ್ಪಷ್ಟ ಹೇಳ್ತಾರೆ. ಅದಕ್ಕಾಗಿ ನಿನ್ನೆ ಈ ಗುಣಗಳಲ್ಲಿ ಮೊಟ್ಟ ಮೊದಲನೆಯದು ಅಭಯ ಅನ್ನುವಂಥ ಗುಣಗಳನ್ನು ಗುರುಗಳು ನಿನ್ನೆ ವಿಚಾರ ಮಾಡಿ ಆ ಅಭಯ ಗುಣದ ಲಕ್ಷಣವನ್ನು ಹೇಳಿದರು. ಅಭಯ ಏನು ಮಾಡ್ತದಪ್ಪ, ಎಲ್ಲಿ ಅಭಯ ಇರಬೇಕು ಅಂತಂದ್ರು ಅವರು. ಅಭಯ ಅಂದರೆ ಭಯ ಇಲ್ಲದೆ ಇರುವಂಥದ್ದೇ ಅಭಯ. ಭಯ ಯಾರಿಗಿಲ್ಲ ಅವರಿಗೆ ಏನಪ್ಪ ಅಂತಂದರೆ ಜಗತ್ತಿನಲ್ಲಿ ಎಂಥ ಕಷ್ಟದ ಸಂದರ್ಭ ಬಂದರೂ ಕೂಡ ಅವರು ತಮ್ಮ ಪ್ರಯತ್ನವನ್ನು ಬಿಡೋದಿಲ್ಲ. ಭಯ ಎಲ್ಲಿರ್ತದ? ಯಾರಿಗೆ ಭಯ ಆಗ್ತದೆ? ಯಾರಲ್ಲಿ ಪಾಪ ಸಂಸ್ಕಾರ ಭಾಳ ಇರ್ತಾವ ಅವರಲ್ಲಿ ಭಯ ಭಾಳ ಇರ್ತದೆ. ಯಾರಲ್ಲಿ ಪಾಪ ಸಂಸ್ಕಾರಗಳಿಲ್ಲ ಅವನಿಗೆ ಭಯ ಇಲ್ಲ. ಅವನಲ್ಲಿ ಭಕ್ತಿ ಇರ್ತದೆ, ಪ್ರೇಮ ಇರ್ತದೆ. ಆದರೆ ಭಯ ಇದ್ದಲ್ಲಿ, ಆ ಪಾಪ ಸಂಸ್ಕಾರ ಇದ್ದಲ್ಲಿ ಭಯ ಇರ್ತದ. ಅದಕ್ಕಾಗಿ ಇಂಥ ಭಯದಿಂದ ಬಿಡುಗಡೆ ಹೊಂದುವುದು ಇದು ಬಹಳ ಮುಖ್ಯ. ಮತ್ತು ಈ ಅಭಯ ಧೈರ್ಯದಿಂದ ನಮಗೆ ಆ ಅಭಯನೇ ಇದ್ದಿಲ್ಲ ಅಂದರೆ ನಾವು ಪಾರಮಾರ್ಥದ ಕಡೆ ಸಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಥ ಗುಣಗಳನ್ನು ಜಿಜ್ಞಾಸುಗಳು ಸಂಪಾದಿಸಿಕೊಂಡು ನಿತ್ಯ ಶಾಂತಿಯನ್ನು ಪಡೆದುಕೊಳ್ಳಬೇಕು. ಮೊಟ್ಟ ಮೊದಲನೇ ಗುಣ ಯಾವುದು? ಅಭಯ ಅಂತ ಹೇಳಿದರು. ಅದಕ್ಕೆ ಸತ್ವ ಸಂಸಿದ್ಧಿ ಅಂತ ಇನ್ನೊಂದು ಪದವನ್ನು ಪ್ರಯೋಗ ಮಾಡಿರಲಿ. ಅಭಯಂ, ಈ ಶ್ಲೋಕದಲ್ಲಿ ಏನು ಹೇಳಿದರು? ಅಭಯಂ ಸತ್ವ ಸಂಸಿದ್ಧಿ ಜ್ಞಾನ ಯೋಗ್ಯ ಉಪಸ್ಥಿತ ಅಂತ ಈ ಶ್ಲೋಕ ಪ್ರಾರಂಭ ಮಾಡಿದಾಗ, ಸತ್ವವೆಂದರೆ ಅಂತಃಕರಣ, ಸಂಶುದ್ಧಿ ಎಂದರೆ ಸಮ್ಯಕ್ ಶುದ್ಧಿ ಅಂತ. ಸತ್ವ ಅಂದರೆ ಅಂತಃಕರಣ. ಅಂತಃಕರಣದಲ್ಲಿ ಶುದ್ಧಿ ಯಾವಾಗ ಆಗ್ತದಪ್ಪ ಅಂತಂದರೆ, ಯಾವುದೇ ವಿಷಯ ಇರಲಿ ನಮಗೆ ಆ ವಿಷಯದ ಸ್ಪಷ್ಟ ಜ್ಞಾನ ಆಗಬೇಕು. ಅದರಲ್ಲಿರುವಂಥ ದೋಷ ನಮಗೆ ಸ್ಪಷ್ಟ ಗೊತ್ತಾದಾಗ ಆ ವಿಷಯದಿಂದ ಮನುಷ್ಯ ಏನಾಗ್ತಾನೆ, ಆ ವಿಷಯವನ್ನು ತ್ಯಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅಂತಃಕರಣದಲ್ಲಿ ಶುದ್ಧಿ ಅರ್ಥಾತ್ ವಿವೇಕ ರೂಪದಿಂದ ಶುದ್ಧಿ, ಕೇವಲ ಶುದ್ಧಿ ಎಂದು ಹೇಳದೆ ಸಂಶುದ್ಧಿ ಎಂದು ಹೇಳಿರುವುದರಿಂದ ವಿವೇಕ ರೂಪದಿಂದ ನಮಗೆಲ್ಲರಿಗೂ ಅನಿಸ್ತದೆ
ಸಹಜ ಏನಾನು ಕೆಟ್ಟಾಗಿಲ್ಲಪ್ಪ, ನನ್ನ ಬುದ್ಧಿ ಹೋಯ್ತು, ಹಂಗೆ ಮಾಡಬಾರ್ದಾಗಿತ್ತು, ಈ ತಪ್ಪು ಆಗಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆದರೆ ಅಲ್ಲಿಗೆ ಬಿಡ್ತಾನೇನೋನೋ, ಮತ್ತೆ ಇನ್ನೊಂದು ಸಲ ಮತ್ತೆ ಅದೇ ತಪ್ಪಿಗೆ ಕೈ ಹಾಕ್ತಾನೆ. ಅದು ವಿವೇಕ ಅಲ್ಲ. ಅದು ಒಂದು ಸಲ ಅದರ ಸರಿಯಾದ ರೀತಿ ಜ್ಞಾನ ಮಾಡಿಕೊಂಡು ಪುನಃ ತಪ್ಪಿನೊಳಗೆ ಬೆಳೆದಂತೆ ಎಚ್ಚರ ವಹಿಸ್ತಕ್ಕಂಥದ್ದು ವಿವೇಕ ಅಂದ್ರೆ ಅವರು. ಅಂತಃಕರಣದಲ್ಲಿ ಆ ದೋಷ ನಾಶ ಆಗಿರಬೇಕು. ಅದು ಹಂಗೆ ಉಳ್ಕಂತಪ್ಪ ಅಂತಂದ್ರೆ ಪುನಃ ನಮ್ಮನ್ನ ಆ ಕಡೆ ಕರ್ಕೊಂಡು ಹೋಗೋದೆ. ಅದಕ್ಕಾಗಿ ಅಂತಃಕರಣ ಮಲವಿಕ್ಷೇಪರಾಹಿತ್ಯವಾಗಿರಬೇಕು ಅಂದ್ರೆ ಅವರು. ಮಲ ಅಂದ್ರೆ ಪಾಪ ಸಂಸ್ಕಾರ, ವಿಕ್ಷೇಪ ಅಂದ್ರೆ ಚಂಚಲ ಸ್ವರೂಪ. ಪಾಪ ಸಂಸ್ಕಾರ ಎಲ್ಲಿರ್ತಾವ ಅವರಿಗೆ ಯಾವುದೇ ತಮಗುಣ ಪ್ರಧಾನ ಇರ್ತದಲ್ಲಿ. ಅವ್ರಿಗೆ ಯಾವುದೇ ಆಧ್ಯಾತ್ಮ ವಿಚಾರ, ಭಕ್ತಿ, ವೈರಾಗ್ಯ ಅದು ಅವರಿಗೆ ಭಾವದಲ್ಲಿ ಬರಂಗಿಲ್ಲ. ಅದೇ ಅಸೂರಿ ಗುಣ ಅಂತ ಕರೆದಾರ ಅವರು. ಪಾಪ ಸಂಸ್ಕಾರ ಭಾಳ ಇರ್ತದ. ಪಾಪ ಅಂದರೆ ನಾವು ಬರೇ ಶರೀರದಿಂದನೇ ಅದಕ್ಕೆ ಹೇಳ್ಯಾರಲ್ಲ ನಿಜಗೊಂಡ್ರು, ಶರೀರ, ವಾಣಿ, ಮನಸ್ಸು ಇವು ಮೂರರಿಂದ ಪಾಪ ಕರ್ಮಗಳು ನಡೆದೇ ನಡೀತವೆ ಜಗತ್ತಿನಲ್ಲಿ. ಶರೀರದಿಂದ ಮಾಡ್ತಕ್ಕಂಥ ಪಾಪಗಳು ಬೇರೆ ಇದಾವ, ವಾಣಿಯಿಂದ ಮಾಡ್ತಕ್ಕಂಥ ಪಾಪಗಳು ಬೇರೆ ಇದಾವ, ಮನಸ್ಸಿನಿಂದ ಮಾಡ್ತಕ್ಕಂಥ ಪಾಪಗಳು ಬೇರೆ ಇದಾವೆ. ಈ ಶರೀರದಿಂದ ಮಾಡಿದ್ದು ಮಂದಿಗೆ ಕಾಣ್ತದೆ, ವಾಣಿಯಿಂದ ಮಾಡಿದ್ದು ಕೇಳ್ತದೆ, ಇಂದ್ರಿಯ ಗೋಚರ. ಮನಸ್ಸಿನಿಂದ ಮಾಡಿದ್ದು ಯಾರಿಗೆ ಗೊತ್ತದಪ್ಪ? ನಿನ್ನ ಮನಸ್ಸಿನಾಗ ಏನೇನು ಮುಂದೇನು ಕುಂತಿದ್ದೆ ಎಲ್ಲ ನಕ್ಕಂತ, ಖರೆ ಮನಸ್ಸಿನಾಗ ಏನೇನು ಇಟ್ಕೊಂಡಿದ್ದೆ? ಇವು ಪಾಪ ಸಂಸ್ಕಾರ ಅಲ್ಲ. ಅದಕ್ಕಪ್ಪ ಅವರು ಹೇಳಿಕೆಂತ ಬಂದಾರಲ್ಲ, ಜನರ ಒಲಿಯದ ಕಾರ್ಯದರ್ಕ, ಅನಿಷ್ಟ ಚಿಂತನೆ, ಪರಸತಿಯರ ಆಕಾಂಕ್ಷೆ, ದುರಿತ ಜನನವೀಯವು. ನಿಜಗೊಂಡ್ರು ಭಾಳ ಸ್ಪಷ್ಟ ಹೇಳಿದರು ಅವರು. ಜನರ ಒಲಿಯದ ಕಾರ್ಯದರ್ಕ, ನಾವು ಜಗತ್ತು ನಮ್ಮನ್ನು ಮೆಚ್ಚಬೇಕಂತ ನಾವು ಹೊಂಟಿವಿ, ಭಗವಂತ ನಮ್ಮನ್ನು ಮೆಚ್ಚಲಿ, ಭಗವಂತ ಮೆಚ್ಚಂಗ ನಾವು ಬದುಕಬೇಕೆಂಬುದು ಎಷ್ಟು ಮಂದಿಗೆ ಬಂದದ ಇದು ಜ್ಞಾನ? ಈ ಮಂದಿ ಕರ್ಕೊಂಬಂದಾರೆ ನಮ್ಮನ್ನು ಈ ಜಗತ್ತಿಗೆ. ಇವರು ಈ ಜಗತ್ತಿನವ್ರು ನಮ್ಮನ್ನು ಕರ್ಕೊಂಬಂದಾರ. ನಮ್ಮ ಕಷ್ಟ ಸುಖ ದುಃಖಗಳು, ನಮ್ಮ ಪಾಪ ಪುಣ್ಯ ಫಲಗಳನ್ನು ಇವ್ರು ನೋಡ್ತಾರೆ. ಭಗವಂತ ಕಳಿಸೋಣ, ಭಗವಂತ ಅದನ್ನು ರಕ್ಷಣೆ ಮಾಡ್ತಾನ, ಅವನ ಕಡೆ ನಮಗೆ ಲಕ್ಷ್ಯ ಇಲ್ಲ. ಆದರೆ ಈ ಜನರು ಮೆಚ್ಚಬೇಕು, ಜನ ನನಗೆ ಹೌದು ಅನ್ನಬೇಕು, ನನಗೆ ಜನ ಶಬ್ಬಾಷ್ ಅಂದ್ರೆ ನಾ ಶಾಣೆ ಅಂತ ತಿಳ್ಕೊಂಡೆ. ವೇದಗಳೇನು ಹೇಳ್ತಾವ? ಭಗವಂತ ಮೆಚ್ಚುವಂಥ ಕಾರ್ಯ ಮಾಡು, ನೀನು ಮಹಾತ್ಮರು ಮೆಚ್ಚುವಂಥ ಕಾರ್ಯ ಮಾಡು, ಶಾಂತರು ಹೊಸೆದು ಹೌದೆಂದಿಸುವ ಬಣ್ಣಿಸುವ ವರ್ತನವಿದನು. 100 ಮಂದಿ ಬಂದು ನಿನಗೆ ಶಬ್ಬಾಷ್ ಅನ್ನೋದು ಬೇಕಾಗಿಲ್ಲ. ಒಬ್ಬ ತತ್ವಜ್ಞಾನಿ, ಒಳ್ಳೆ ಗುಣವಂತ ಒಬ್ಬ ಜ್ಞಾನಿ ಬಂದು ನಿನಗೆ ನೀವು ಬುದ್ಧಿವಂತ, ನೀನು ಯೋಗ್ಯ ಅಂತ ಒಂದು ಮಾತು ನಮ್ಮ ಸ್ತುತಿ ಮಾಡಿದ್ರೆ ಸಾಕು, ನಾವು ಪಾವನರಾಗ್ತದೆ. ಯಾಕಂದ್ರೆ ಅವ್ರಿಗೆ ಗೊತ್ತದ ಈ ವ್ಯಕ್ತಿಯ ಗುಣಧರ್ಮಗಳನ್ನು ಅವ್ರಿಗೆ ಗೊತ್ತಾಗ್ತವ. ಅದಕ್ಕಾಗಿ ಇಲ್ಲಿ ಇಂಥ ಒಂದು ವಿಚಾರವನ್ನು ಮಾಡಿ ನಿರ್ಮಲವಾಗಿರಬೇಕಂದ್ರೆ ವಿಕ್ಷೇಪ ಮತ್ತು ಚಂಚಲರಾಹಿತ್ಯವಾಗಿರಬೇಕು. ನಿರ್ಮಲವಾದ ದರ್ಪಣದಲ್ಲಿ ಹೆಂಗ ಸ್ವಚ್ಛವಾದ ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬವು ಸ್ಪಷ್ಟ ಗೋಚರ ಆಗ್ತದಲ್ಲ ನಮಗೆ. ಅಲ್ಲಿ ಅದು ಹೆಂಗಿರಬೇಕು? ಸ್ಥಿರ ಜಾಗದಲ್ಲಿ ಇರಬೇಕು ಕನ್ನಡಿ, ಮತ್ತು ಸ್ವಚ್ಛ ಇರಬೇಕು, ಜಾಗ ಸ್ಥಿರ ಇರಬೇಕು. ಮತ್ತು ಅದು ಅಳಾಡಿಕೆಂತಿತ್ತಂದ್ರೆ ನಮ್ಮ ಮುಖ ಅಳಾಡಿದಂಗೆ ಆಗ್ತದೆ. ನೀ ಅಳಾಡಕತ್ತಿದೆ, ನೀ ಅಳಾಡುವಲ್ಲಿ ನೀನು ಕನ್ನಡಿ ಅಳಾಡಕತ್ತಿದೆ, ಆದ್ರೆ ನಿನ್ನ ಮುಖದ ಪ್ರತಿಬಿಂಬ ಅಲ್ಲಿ ಅಳಾಡಿದಂಗೆ ಆಗ್ತದೆ. ಅದ್ರಂಗ ಮನುಷ್ಯ ನೀನು ಕುಂತಿದ್ದೆ ಖರೆ, ಮನಸ್ಸು ಕುಂದ್ರು ಒಂದು ಅಳಾಡಕತ್ತಿದ, ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಹೋಗ್ತದ. ಅಂದ್ರೆ ಅದ್ರಾಗ ನಾವು ಎಷ್ಟೇ ಉಪದೇಶ ಮಾಡಿದ್ರು ಮಾತ್ರ ಅದ್ರಾಗ ಉಳಿತದೇನೋ, ಸ್ಥಿರ ಇರಂಗಿಲ್ಲ. ಅದಕ್ಕಾಗಿ ಈ ರೀತಿಯಿಂದ ಹೇಳಿ, ಮತ್ತೆ ನಿರ್ಮಲ ಚಿತ್ತದಲ್ಲಿ ಆತ್ಮ ಸಾಕ್ಷಾತ್ಕಾರವಾಗುವಂತೆ ಅಂತಃಕರಣವಾದ ಸಮ್ಯಕ್ ನಿರ್ಮಲತ್ವಕ್ಕೆ ಸತ್ವ ಸಂಶುದ್ಧಿ ಎಂದು ಎನ್ನುತ್ತಾರೆ. ಅದಕ್ಕೆ ಅಂತಃಕರಣ ಪರಿಶುದ್ಧವಾಗಿ ಸ್ವರೂಪಭೂತವಾದ ಪರಮಾತ್ಮನನ್ನು ಸ್ಪಷ್ಟವಾಗಿ ತಿಳಿಯುವ ಯೋಗ್ಯತೆ ಬರುತ್ತದೆ. ಅದಕ್ಕೆ ಬರ್ತದೆ ನೋಡಿ. ನಮಗೆ ಜ್ಞಾನ ಆಗಲ್ರಿ, ನಮಗೆ ಆನಂದ ಯಾಕಾಗವಲ್ದು? ಇಲ್ಲಿ ದೋಷ ಅದ, ಅದನ್ನು ತಿಳ್ಕ. ತಿಳಿಯೋದಿಲ್ಲ ಅಂತಲ್ಲ, ತಿಳಿಯೋದೇನು ಬೇಕಾದಷ್ಟು ತಿಳಿತೀವಿ, ಆದ್ರೆ ನಮ್ಮ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲಿ ದೋಷ ಐತೆ. ಆ ದೋಷ ಕಳ್ಕಂಡೆ ಅಂದ್ರೆ ನಿನಗೆ ನಿನ್ನ ಸ್ವರೂಪನೇ ಕಾಣ್ತದ, ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ ಅಂತ ಹೇಳ್ತಾರ. ಅದಕ್ಕೆ ಮತ್ತಿನ್ನು ಎರಡನೇದೇನಪ್ಪ ಅಂತಂದ್ರೆ, ಎರಡನೇ ಗುಣ ಒಂದು ಹೇಳಿದ್ರು ಅವರು,
ಪರವಂಚನೆ ಕಪಟ ಅನೃತಗಳ ಪರಿತ್ಯಾಗಕ್ಕೆ ಸತ್ವ ಶುದ್ಧಿನೂ ಅನ್ನುತ್ತಾರೆ. ಇಲ್ಲಿ ಜ್ಞಾನಯೋಗ ವ್ಯವಸ್ಥಿತ ಅಂತಂದರೆ ಆಧ್ಯಾತ್ಮಶಾಸ್ತ್ರದ ಆಧಾರದಿಂದ ಆತ್ಮಸ್ವರೂಪವನ್ನು ನಿಶ್ಚಯಿಸುವುದಕ್ಕೆ ಚಿತ್ತ ಜ್ಞಾನವೆನ್ನುತ್ತಾರೆ. ಚಿತ್ತದ ಏಕಾಗ್ರತೆಯಿಂದ ಆತ್ಮಸ್ವರೂಪವನ್ನು ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಯೋಗ್ಯವೆನ್ನುತ್ತಾರೆ ಅಂದರು. ಚಿತ್ತ ಸ್ಥಿರವಾಗಿರಬೇಕು, ಮನಸ್ಸು ಸ್ಥಿರ ಇರಬೇಕು ಅಂದ್ರು ಅವರು. ಈಗ ಶರೀರಕ್ಕೆ ದುಃಖ ಆಗ್ಯದೋ ಮನಸ್ಸಿಗಾಗ್ಯದೋ? ಶರೀರ ಜಡ ಅದ, ಅದಕ್ಕೆ ಗೊತ್ತಿಲ್ಲ, ಸುಖನೂ ಗೊತ್ತಿಲ್ಲ ದುಃಖನೂ ಗೊತ್ತಿಲ್ಲ. ಮನಸ್ಸೇ ಕೇಳಿ ಹೇಳ್ತದ, ಇದು ನನಗೆ ಇಲ್ಲಿ ಆಗ್ಯದ, ನನಗೆ ಅಲ್ಲಿ ದುಃಖ ಆಗ್ಯದ, ನನಗೆ ಇಂಥದ್ದು ದುಃಖ ಆಗ್ಯದ. ಯಾರು ಹೊಡೆದರು ನಿನಗೆ ಎಲ್ಲಿ ಆಗ್ಯದ ಪೆಟ್ಟು? ಪೆಟ್ಟಾಗಿಲ್ಲ ಮರ ಮನಸ್ಸಿನಾಗ ಆಗ್ಯದ ಅಂತ. ಎಷ್ಟು ದುಃಖ ಆಗ್ಯದ ಮನಸ್ಸಿಗೆ. ಮತ್ತೆ ಈಗ ಯಾರಿಗೆ ಹೇಳ್ಬೇಕು ಶಾಸ್ತ್ರ? ಮನಸ್ಸಿಗೆ ಹೇಳ್ಬೇಕಾಗ್ಯದ ಶಾಸ್ತ್ರ. ಮನಸ್ಸು ದುಃಖಕ್ಕೆ ಒಳಗಾದಲ್ಲ, ಅದೇ ಮನಸ್ಸಿಗೆ ಈ ಶಾಸ್ತ್ರವನ್ನು ಉಪದೇಶ ಮಾಡಕತ್ತಾರ ಅವರು. ಮತ್ತೆ ಅದು ಹೇಳಕ್ಕೆ ಸುಮ್ಮನೆ ಇರಬೇಕಲ್ಲ. ಹೇಳಿದಾಗ ಅದನ್ನು ತಿಳಿಸಿದಾಗ ಅದಕ್ಕೆ ಮನಸ್ಸಿಗೆ ತಿಳಿಯುವಂಗೆ ನಾವು ಹೇಳಿದವಪ್ಪ ಅಂದ್ರೆ ಅದಕ್ಕೆ ಜ್ಞಾನ ಆಗ್ತದೆ. ಅದಕ್ಕಾಗಿ ಏನು ಹೇಳ್ತಾರೆ ಅವರು, ಆ ಮನಸ್ಸಿನ ಏಕಾಗ್ರತೆ ಇರಬೇಕು, ಬಹಳ ಏಕಾಗ್ರತೆ. ಏಕಾಗ್ರತೆ ಅಂದ್ರೆ ಏನು? ಕೇಳಿದ ವಿಚಾರವನ್ನು ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು, ಅದರ ಅನುಭವ ಆಗ್ತಾ ಇರಬೇಕು. ಭಾಳ ಮಂದಿ ಭಾಳ ಕೇಳ್ತೀವಿ ನಾವು ಶಾಸ್ತ್ರ, ಭಾಳ ಮಂದಿ ಕೇಳ್ತೀವಿ, ಭಾಳ ಕಡೆ ಕೇಳಿರ್ತೀವಿ. ನಾವು ಎಷ್ಟು ಹೆಂಗೆ ಕೇಳಿವ ಅನ್ನೋದಕ್ಕೆ ನಮ್ಗೆ ಅನುಭವಕ್ಕೆ ಬರ್ತಾವೆ. ಈ ಕಡೆ ಕಿವಿಲೆ ಕೇಳಿರ್ತಾವ, ಈ ಕಡೆ ಕಿವಿಲೆ ಹೊರಗೆ ಹೋಗಿರ್ತಾವ. ಅದು ಕೇಳಿದಂಗೆ ಆಯ್ತೇನೆ? ಅದು ಕೇಳಿದಂಗೆ ಆಗಲಿಲ್ಲ. ಅದಕ್ಕೆ ಅವರು ಸರ್ವಜ್ಞ ಒಂದು ಮಾತು ಹೇಳ್ತಾರ ಅವರು, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮವನು, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿ ಮಾಡುವವನು ಅಧಮೋ ಅಧಮ ಅಂದರು. ಬುದ್ಧಿವಂತ ಮನುಷ್ಯ ಹೆಂಗಿರ್ತಾನಪ್ಪ ಅಂದ್ರೆ ಇನ್ನೊಬ್ಬರನ್ನ ಕೇಳಿ ತಾನು ತನ್ನ ಸ್ಥಿತಿಯನ್ನು ಇದು ಮಾಡಿಕೊಳ್ಳಂಗಿಲ್ಲ. ಹೆಂಗೆ ಮಹಾತ್ಮರು ಹೇಳ್ತಾರೆ, ಹೆಂಗೆ ಶಾಸ್ತ್ರಗಳು ಹೇಳ್ತಾವ ಅದರಂತೆ ತಿಳ್ಕೊಂಡು ಅದನ್ನು ತನ್ನ ಆಚರಣೆಯಲ್ಲಿ ತಂದುಕೊಂಬ ಪ್ರಯತ್ನ ಮಾಡ್ತಾರೆ. ಆಡದೆ ಮಾಡುವವನು ಇನ್ನೊಬ್ಬರನ್ನ ಕೇಳಿ ಮಾಡಬೇಕೇನು? ಇಲ್ಲ, ನನ್ನ ಸ್ಥಿತಿಗತಿಯನ್ನು ನಾನು ಅರಿತು ಅದನ್ನು ನನ್ನ ಶುದ್ಧ ಈ ಶಾಸ್ತ್ರ ಸಮ್ಮತವಾದಂಥ ನಡೆನುಡಿಯಲ್ಲಿ ನಾನು ತಂದುಕೊಳ್ಳೋದು. ಇವನು ರೂಢಿಯೊಳಗೆ ಉತ್ತಮನು, ಇವನು ಜಗತ್ತಿನಲ್ಲಿ ಇವನು ಉತ್ತಮ. ಇನ್ನು ಆಡಿ ಮಾಡಿದವನು ಮತ್ತೆ ಕೇಳೋದು ಮತ್ತೆ ಮಾಡೋದು ಮತ್ತೆ ಹೇಳೋದು ಅಂದಾಗ ಇದು ಮಧ್ಯಮ. ಇನ್ನು ಕೆಲವರು ಹೆಂಗಪ್ಪ ಅಂದರೆ ಮಾಡದೆ ಹೇಳೋದು, ಬರೇ ಬಾಯಲೇ ಹೇಳೋದು ಅಷ್ಟೇ, ಮಾಡೋದು ಒಂದು ಇಲ್ಲ. ಎಲ್ಲ ಹೇಳೋದು ಆದ್ರೆ ಮಾಡೋದು ಒಂದಿಲ್ಲ. ಹಿಂಗಿತ್ತು ಅಂದರೆ ಅಲ್ಲಿ ನಿನಗೆ ಹೆಂಗೆ ಆಗ್ತದ ಅಂದ್ರೆ ಅವರು. ಅದಕ್ಕೆ ಈ ರೀತಿಯಿಂದಲ್ಲ, ಅದನ್ನು ಅನುಷ್ಠಾನಕ್ಕೆ ತರಬೇಕಾಗಿತ್ತಪ್ಪ ಅಂದರೆ ನಮ್ಮ ಆಚರಣೆಯಲ್ಲಿ ಬರಬೇಕು. ಗುಣಗಳ ಪರಿಣಾಮ ಮನಸ್ಸಿಗೆ ಆಗ್ತವ, ಮನಸ್ಸಿನ ಪರಿಣಾಮ ನಮ್ಮ ವೃತ್ತಿಯಲ್ಲಿ ಬರ್ತದ, ವೃತ್ತಿಯ ಪರಿಣಾಮ ಇಂದ್ರಿಯಗಳಲ್ಲಿ ಗೋಚರ ಆಗ್ತವ, ಇಂದ್ರಿಯದ ಗುಣಗಳೇ ನಮ್ಮ ಹೊರಗೆ ಬಿಡ್ತಾವ. ನೀ ಹೆಂಗೆ ಮಾತಾಡ್ತಿದ್ದಿ, ನೀ ಹೆಂಗೆ ನಡೀತಿದ್ದಿ, ನೀ ಏನು ಮಾತಾಡ್ತದೆ, ನಿನ್ನ ಯೋಗ್ಯತೆ ನಿನ್ನ ಮಾತಿನ ಮೇಲೆ ಹೇಳಿಕೊಡ್ತದ. ನೀ ಎಂಥ ಗುಣವಂತ ಇದ್ದಿ, ಎಂಥ ಅವಗುಣ ನಿನ್ನಲ್ಲಿ ಇದಾವ ಅಂತ. ವಿವೇಕ ಅಂದ್ರೆ ಏನು? ಈ ಎರಡು ಕಣ್ಣುಗಳು ಎಷ್ಟು ಮುಖ್ಯನೋ ನಮಗ. ಒಂದು ವಸ್ತುವಿನ ಜ್ಞಾನ ಮಾಡಿಕೊಳ್ಬೇಕಾದ್ರೆ ಕಣ್ಣು ಬಹಳ ಮುಖ್ಯ. ಅದರಂಗ ನಮ್ಮ ಒಳಗಿರ್ತಕ್ಕಂಥ ದುರ್ಗುಣಗಳನ್ನು ನಾವು ವಿಚಾರ ಮಾಡಬೇಕಾದ್ರೆ ವಿವೇಕ ಬಹಳ ಎಚ್ಚರ ಇರಬೇಕು. ನಮ್ಮನ್ನು ಜಗತ್ತು ಯಾರು ಏನು ಲೂಟಿ ಮಾಡೋಕ್ಕಾಗಂಗಿಲ್ಲ. ಈ ಜನರು ಈ ಜಗತ್ತಿನಲ್ಲಿ ಯಾರು ನಮ್ಮನ್ನು ಏನು ಮಾಡೋಕ್ಕಾಗಂಗಿಲ್ಲ. ಬೇಕಾದಂಥ ಕಳ್ಳರಲ್ಲಿ, ಬೇಕಾದಂಥವ್ರು ಸುಳ್ಳರು, ಕೊಲೆಗಾರರಿಲ್ಲ, ಅವ್ರು ಯಾರು ಏನು ಮಾಡೋಕ್ಕಾಗಂಗಿಲ್ಲ. ದೊಡ್ಡ ಕಳ್ಳರು ನಮ್ಮ ಒಳಗೆ ಇದ್ದಾರೆ, ಇದ್ರ ಒಳಗೆ ಕುಂದ್ರಿಸ್ಕೊಂಡಿವಿ ನಾವು. ಅವರೇ ನಮ್ಮನ್ನು ಜನ್ಮ ಜನ್ಮಾಂತರ ಲೂಟಿ ಮಾಡಿಕೊಂತ ಹೊಂಟಾರ, ನಾವು ಅವರಿಗೆ ಓದ್ತೀವಿ. ಅದಕ್ಕೆ ಅನಿಮಿತ್ಯಗಳೇನಿಪ್ಪ ಕಾಮಾದಿಗಳಿಗೆ ತನು ಅನೇಕವನಿತ್ತಿ ಭವಭವಂಗಳಲ್ಲಿ ನಿಜ ಉಂಟು ಬರ್ದ್ರು. ಅನಿಮಿತ್ಯ ಹರಿಗಳೇನಿಪ್ಪ, ಏನು ನಿಮಿತ್ತರೇನು ಇವ್ರು? ನಿನಗೆ ಬಂಧು ಬಳಗದವರು, ಕಾಮ ಕ್ರೋಧ ಮದ ಮತ್ಸರ, ಇವ್ರು ಏನನ್ನು ನಮಗೆ ಸಂಬಂಧಿಕರಾಗ್ತಾರೇನೋ? ನಾವು ಏನನ್ನ ಕೈ ಮಾಡಿ ಕರೆದ್ವೇನು, ಬರ್ರಿ ನಮ್ಮಲ್ಲಿ ಇರ್ರಿ ಅಂತ? ಇಲ್ಲ, ಅವು ಬಂದು ಸೇರ್ಕೊಂಡವಿಲ್ಲ. ಅನಿಮಿತ್ಯ ಕಾಮಾದಿಗಳಿಗೆ
ಏನು ನಿಮಿತ್ತ ಇಲ್ಲ. ಅವಕ್ಕ ತನುಗಳ ನಿತ್ಯ ಭವಭವಂಗಳಲ್ಲಿ ಜನ್ಮ ಜನ್ಮ ಕಳೆದು ಹೋಗ್ಯಾವ. ಎಷ್ಟೋ ಜನ್ಮಗಳು ಕೊಟ್ಟು ಬಂದೀವಿ. ಪರಮಾತ್ಮನ ಕೃಪೆಯಿಂದ ಪುನಃ ಇಂಥ ಒಂದು ಮಾನವ ಶರೀರ ತೊಟ್ಟು ಬಂದೀವಿ. ಈಗಲಾದರೂ ನಿನಗೊಂದು ದೇವಿದನ್ನು ತೊಟ್ಟು ತಪವಾಂತು ಗನ ಶಂಭುಲಿಂಗವಾಗಿರಲಲ್ಲೋ ಮನುಜ. ಅದಕ್ಕೆ ವಿವೇಕ ಎಚ್ಚರಾಗು. ಉತ್ತಿಷ್ಠತಾ ಜಾಗ್ರತ ಉತ್ತಿಷ್ಠತಾ ಜಾಗ್ರತ ಪ್ರಾಪ್ಯಾನಿ ವರಾನಿ ಬೋಧತ ಕಠೋಪನಿಷತ್ ಹೇಳ್ತಾರೆ. ಎಚ್ಚರಾಗ ನಾವು ಎಚ್ಚರ ಇವ್ರಿ ಭಾಳ ಕಣ್ಣು ತೆರೆದ ಕುಂತೀವಿ, ಎಲ್ಲ ಎಚ್ಚರ ಇವಿ ನಾವು ಭಾಳ. ನೀ ಕಣ್ಣು ತೆರೆದಿದ್ದೆ, ವಿವೇಕದ ಕಣ್ಣು ನೀ ಮುಚ್ಚಿದ್ದೆ, ಅದನ್ನು ತೆರೆದು ನೋಡು. ನಿನ್ನ ಸದ್ಗತಿಗೆ ನೀನೇ ಕಾರಣನಿದ್ದಿ, ನಿನ್ನ ದುರ್ಗತಿಗೆ ನೀನೇ ಕಾರಣ ಇದ್ದಿ, ಅನ್ಯರಲ್ಲ. ಮಹಾತ್ಮರು ಶರಣರು ಬಹಳ ಜನ ಬಂದು ಹೋದರು ನಮ್ಮ ದೇಶದಲ್ಲಿ. ಎಂತೆಂಥ ಮಹಾತ್ಮರು ಬಂದು ಹೋದರು, ಎಂತೆಂಥ ಶರಣರು ಬಂದು ಹೋದ್ರು. ಎಷ್ಟು ಮಂದಿ ಅವರಿಂದ ಓದೋರು ಕೇವಲ ಬರಳೆಣಿಕೆ ಮೇಲೆ. ಯಾಕೆ? ಇವು ಪ್ರತಿಬಂಧಕಗಳು ಹಂಗೆ ಇದಾವೆ ನಮ್ಮಲ್ಲಿ. ಅದಕ್ಕೆ ಅವ್ರು ಏನು ಹೇಳ್ತಾರ, ವಿವೇಕವನ್ನು ಜಾಗ್ರತೆ ಮಾಡು. ಯಾರು ವಿವೇಕದ ಜಾಗೃತಿಯಲ್ಲಿರ್ತಾರ ಅವರ ನುಡಿ, ಅವರ ನಡೆ ನುಡಿ ಎಲ್ಲ ಒಂದು ಏನಿರ್ತಾವ, ಅವರು ಆಧೀನ ಇರ್ತಾವ. ಅದಕ್ಕೆ ನಾವು ಇನ್ನೊಬ್ಬರನ್ನ ಯೋಗ್ಯತೆಯನ್ನು ಅಳೆಯೋದಕ್ಕೆ ಬಹಳ ದೂರ ಹೋಗೋದು ಬೇಕಾಗಿಲ್ಲ. ತಿಳಿದಂಥವ್ರು ಅವರು ಸುಮ್ಮನೆ ಎರಡು ಮಾತಿನ ಮೇಲೆ ಕಂಡುಹಿಡಿತಾರೆ ಅವ್ರ ಯೋಗ್ಯತೆ ಎಷ್ಟದ. ಒಬ್ಬ ರಾಜ ತನ್ನ ಸೈನಿಕರನ್ನು ಕರೆದುಕೊಂಡು ಈ ವನದಲ್ಲಿ ಬೇಟೆಯನ್ನು ಆಡಬೇಕಂತ ಇಚ್ಛೆ ಮಾಡಿದವನು. ರಾಜರು ಅಂದ ಮೇಲೆ ಅವ್ರಿಗೇನು ಬೇಟೆ ಹೊಡೆದು ತಿಂದು ಬದುಕಬೇಕೆಂಬುದೇನು ಆಸೆ ಇಲ್ಲ, ವಿನೋದಕ್ಕಾಗಿ ಬೇಟೆ ಆಡಬೇಕು ಅಂತ. ಅವ್ರೇನು ಹೊಡ್ಕೊಂಬಂದು ತಿನ್ನೋರಲ್ಲ, ಕ್ಷತ್ರಿಯರು ಅದನ್ನು ಮುಟ್ಟಂಗಿಲ್ಲ. ಆದರೂ ಅವನಿಗೆ ಅದೊಂದು ವಿನೋದ ಇತ್ತು. ಹೋದ ಕಾಡಿಗೆ ತನ್ನ ಸೈನಿಕ ಸೇನಾಧಿಪತಿ ಮಂತ್ರಿನ ಕರ್ಕೊಂಡು ಕಾಡಿಗೆ ಹೋದ. ಕಾಡಿಗೆ ಹೋದಾಗ ಆ ಕಾಡಿನಲ್ಲಿ ಬೇಟೆ ಆಡಕ್ಕೆ ಹೋದಾಗ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಎಲ್ಲರೂ ದಾರಿ ತಪ್ಪಿಸ್ಕೊಂಡ್ಬಿಟ್ರು. ರಾಜ ಒಂದು ಕಡೆ ಹೋದ, ಮಂತ್ರಿ ಒಂದು ಕಡೆ ಹೋದ, ಸೈನ್ಯಾಧಿಪತಿ ಒಂದು ಕಡೆ ಹೋದ, ಸೈನಿಕ ಒಂದು ಕಡೆ ಹೋದ. ದಾರಿ ತಪ್ಪೇ ಬಿಡ್ತೇವೆ. ದಾರಿ ತಪ್ಪಿದಾಗ ಎಲ್ಲಿ ಒಬ್ಬರನ್ನೊಬ್ಬರು ಹುಡುಕ್ಯಾಂತ ಒಂದೊಂದು ಕಡೆ ಹೋಗ್ಕತ್ತಿದ್ರು. ಆವಾಗ ಒಂದು ಕಡೆ ಒಬ್ಬ ನೇತ್ರಹೀನನಾದಂಥ ಒಬ್ಬ ವ್ಯಕ್ತಿ ಒಂದು ಗಿಡದ ನೆರಳಿ ಕುಂತಿದ್ದ. ಅವನಿಗೆ ಎರಡು ಕಣ್ಣಿದ್ದಿಲ್ಲ. ಅವಾಗ ಅಲ್ಲಿ ಏನೊಬ್ಬ ಸೈನಿಕ ಇದ್ದ. ಆ ಸೈನಿಕ ಬಂದು ಅವನು ನೋಡಿದ, ಇವನಿಗೆ ಕಣ್ಣಿದ್ದಂಗಿಲ್ಲ ಅಂತ ತಿಳ್ಕೊಂಡು, ಏನೋ ಕುಡ್ಡ, ಕುಡ್ಡ, ಇಲ್ಲಿ ಯಾರಾದ್ರೂ ಬಂದಿದ್ದು ನೋಡಿದ್ದೇನು? ರಾಜನ್ ನೋಡಿದ್ದೇನು? ಮಂತ್ರಿನ ನೋಡಿದ್ದೇನು? ಸೇನಾಪತಿ ನೋಡಿದ್ದೇನು? ಹುಲಿನ ನೋಡಿದ್ದೇನೆ ಅಂತ ಕೇಳಿದ. ನಾನು ಯಾರು ನೋಡಿಲ್ರಿ ಅಂದ. ನಾ ಯಾರು ನೋಡಿಲ್ಲ, ಆ ಹುಲಿನ ನೋಡಿಲ್ಲ, ಯಾರು ನೋಡಿಲ್ಲ. ಆಯ್ತಂತ ಅವ್ನು ಮುಂದಕ್ಕೆ ಹೋದ. ಅವನಿಂದ ಸೇನಾಧಿಪತಿ ಬಂದು ಏನಪ್ಪ ದೋಸ್ತ, ಇಲ್ಲಿ ಯಾರಾದ್ರೂ ಸೈನಿಕ ಹೋಗಿದ್ದು ಅಥವಾ ಹುಲಿ ಹೋಗಿದ್ದು ನೋಡಿದ್ದೇನಂದ. ಇಲ್ರಿ, ಹುಲಿ ಹೋಗಿದ್ದಂತ ನಾನು ನೋಡಿಲ್ಲ, ಸೈನಿಕ ಹೋಗಿದ್ದು ಹಿಂಗೆ ಹೋಗ್ಯಾನ ನೋಡಂತ ಹೇಳ್ದ. ಆಯ್ತಾ, ನಾವು ಹೋದ. ಮಂತ್ರಿ ಬಂದ, ಏನಪ್ಪ ರಾಜ, ನೀ ಇಲ್ಲಿ ಯಾರಾನ ಸೈನಿಕ ಅಥವಾ ಸೇನಾಪತಿ ಹುಲಿ ಹೋಗಿದ್ದು ನೋಡಿದ್ದೇನ ಅಂತ ಕೇಳಿದಾಗ ಅವನು ಬಂದ, ಇಲ್ರಿ, ಹುಲಿ ಹೋಗಿದ್ದು ನನಗೆ ಗೊತ್ತಿಲ್ಲ, ಸೈನಿಕ ಮತ್ತು ಸೇನಾಪತಿ ಹೋಗಿದ್ದು ಈ ಕಡೆ ಹೋಗ್ಯಾರ, ನನಗೆ ಅದಷ್ಟೇ ಗೊತ್ತ. ಅವನು ಹೋದ. ಆಮೇಲೆ ರಾಜ ಬಂದ. ಅವಾಗ ಬಂದ ಕೇಸಿ, ಏನಪ್ಪ ಸೂರದಾಸ ರಾಜ, ಇಲ್ಲಿ ಯಾರಾದ್ರ ಸೈನಿಕ ಸೇನಾಪತಿ ಮಂತ್ರಿ ಹೋಗಿದ್ದು ನೋಡಿದ್ದೇನಂದಾಗ, ಹುಲಿ ಹೋಗಿದ್ದು ನನಗೆ ಗೊತ್ತಿಲ್ಲರಿ, ಆದ್ರೆ ಇವ್ರು ಮೂವರು ಈ ಕಡೆ ಹೋಗಿದ್ದು ಗೊತ್ತಾಯ್ತು. ಅವನು ರಾಜನಿಗೆ ಆಶ್ಚರ್ಯ ಆಯ್ತು. ಅಲ್ಲೋ, ನಿನಗೆ ಕಣ್ಣು ಕಾಣಂಗಿಲ್ಲ, ಇವನೇ ಸೈನಿಕ, ಇವನೇ ಸೇನಾಪತಿ, ಇವನೇ ಮಂತ್ರಿ ಅಂತ ನೀ ಹೆಂಗೆ ಗೊತ್ತಾಯ್ತು ನಿನಗ? ಹುಲಿ ಹೋಗಲು ಬಿಡು, ಇವನು ಹೆಂಗೆ ಕಂಡುಹಿಡಿದಿ? ನಿನಗಂತ ಕಣ್ಣು ಕಾಣಂಗಿಲ್ಲ, ಹೆಂಗೆ ಕಂಡುಹಿಡಿದಿ ಅಂತ ಕೇಳಿದ. ಅವಾಗ ಅವನು ಹೇಳಿದ, ನೋಡ್ರಿ ರಾಜರೇ, ಅವ್ರವ್ರ ಮಾತಿನ ಮೇಲೆ ಅವನವನ ಯೋಗ್ಯತೆಯನ್ನು ಅಳೆಯುವ ಶಕ್ತಿ ನನಗಾದ, ಕಣ್ಣು ನನಗಿಲ್ಲ ಅಷ್ಟೇ. ಅವನ ರಾಜನಿಗೆ ಭಾಳ ಆಶ್ಚರ್ಯ ಆಯ್ತು. ಇಂಥವ್ನು ಈ ಕಾಡಿನಾಗಿರೋ ಬದಲು ಇಂಥವ್ನು ಒಯ್ದು ಅರಮನೆಗಿಟ್ರೆ ನಮಗೂ
ಉಪಯೋಗಕ್ಕೆ ಬರ್ತದ. ಮತ್ತು ಇಷ್ಟು ಮಾತಿನ ಮೇಲೆ ಇವನು ಇಷ್ಟು ಕಂಡು ಹಿಡಿತಾನೆ ಅಂದಮೇಲೆ ಇಲ್ಲಿ ಹಾಕಿ ಬಿಡ್ಬೇಕು ಕಾಡಿನಾಗ, ಏನು ಇಲ್ಲಿ ಇರಬೇಡ ನಮ್ಮ ಅರಮನೆಗೆ ಇರುವಂತೆ ಅಂತಂದು ಕರ್ಕೊಂಡು ಹೋದವು. ಅವಾಗ ಹೋಗಿ ಅಲ್ಲಿ ಸೈನಿಕರಿಗೆ ಹೇಳಿದೆ, ಇದ್ರಾಗ ಒಂದು ಕೋಲಿ ಯಾವ್ದಾನ ಒಂದು ಕೋಲಿ ಕೊಡ್ರಿ, ಇಷ್ಟು ಅನ್ನ ಬೇಳೆ ಹಾಕ್ರಿ ಅವನಿಗೆ, ಅಲ್ಲೇ ಬಿದ್ದಿರ್ತಾನ ಅಂತ. ಹಿಂಗೆ ನಡೀತು. ಮುಂದೆ ಒಂದು ದಿವಸ ಆ ರಾಜರ ಅರಮನೆಗೆ ಒಬ್ಬನು ವಜ್ರ ಮಾರೋನು ಬಂದ. ವಜ್ರ ತಂದು ರಾಜನ ಮುಂದಿಟ್ಟ. ಬಹಳ ಮಿಂಚಿದ್ವು ವಜ್ರಗಳು. ಅವನಿಗೆ ಬಹಳ ಮನಸ್ಸಿಗೆ ಹಿಡಿಸ್ತು ರಾಜನಿಗೆ. ಬಹಳ ಯೋಗ್ಯ ಇದಾವೆ ಈ ವಜ್ರ ಅಂತಂದು ಎಲ್ಲರೂ ನೋಡಿ ಭಾಳ ಯೋಗ್ಯ ಇದಾವೆ ಎಲ್ಲ ವಿಚಾರ ಮಾಡಿದರು. ಅವಾಗ ಅವನ ರಾಜನಿಗೆ ನೆನಪಾಯಿತು, ಒಂದ್ಸಲ ಅವ್ನು ಕುಡ್ಡಿಗೆ ಯಾಕೆ ತೋರಿಸಬಾರ್ದು, ಅವ್ನು ಕರ್ಕೊಂಬಂದು ಅವನಿಗೆ ಕೈಯಾಗಿ ತೋರಿಸ್ಬೇಕು ಅಂತಂದು ಅವ್ನು ಕರ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ. ಕರ್ಕೊಂಬಂದ್ರು. ರಾಜ ತಂದು ಕೇಸಿ ಅವನು ಕುಡಿನ ಕೈಯಾಗಿ ಕೊಟ್ಟ ವಜ್ರ. ನೋಡೋ ಇವು ವಜ್ರ ಭಾಳ ಕಿಮ್ಮತ್ತಿನವು ಇದಾವ, ಭಾಳ ಯೋಗ್ಯ ಇದಾವ, ಬಹಳ ಪ್ರಕಾಶ ಇದಾವ. ಅದಕ್ಕೆ ಮತ್ತೆ ನೀನೇನಂತಿದ್ದಿ, ಇವು ಯೋಗ್ಯ ಇದಾವೋ ಇಲ್ಲ ನೀವು ಒಂದ್ಸಲ ನೋಡಿ ಹೇಳ ಅಂತ. ಅವನು ಕೂಡ ಕೈಯಾಗಿ ವಜ್ರ ತಗೊಂಡು ಹಿಂಗೆ ಕೈಯಾಗಿ ತೂಕ ಮಾಡಿ, ಬಿಸಿಲು ಎಲ್ಲೈತಿ ರಾಜ ಅಂತ ಕೇಳಿದ್ರೆ ಬಿಸಿಲಿನಾಗ ಬಿಸಾಕಿದ ವಜ್ರ. ಮತ್ತೆ ಸ್ವಲ್ಪ ಹೊತ್ತಿಗೆ ಹೋಗಿ ಅವ ಅರಶಂಬ ಅಂತಂದ. ಅರಶಂಬಂದು ಇವನ ಕೈಯಾಗಿ ಕೊಟ್ಟ. ತಂದ ತಕ್ಷಣ ಹೇಳಿದವನು, ಏ ರಾಜ, ಇವು ವಜ್ರ ನಿಜವಾದವಲ್ಲ, ಇವು ಡೂಪ್ಲಿಕೇಟ್ ಇದಾವ. ಅವನು ವಜ್ರ ಮಾರೋನಿಗೆ ಆಶ್ಚರ್ಯ ಆಯ್ತು, ಇವನು ರಾಜನಿಗೆ ಆಶ್ಚರ್ಯ ಆಯ್ತು. ನಾವು ಇಷ್ಟು ಮಂದಿ ಕಣ್ಣಿದ್ದವ್ರು ನಮಗೆ ಗೊತ್ತಾಗವಲ್ದು, ಇವನು ಹೆಂಗೆ ಹೇಳ್ತಾನಂತ. ನಾವು ಹೇಳಿದ ಅವಾಗ, ನೋಡ್ ರಾಜ, ನಿಜವಾದ ವಜ್ರ ಇದ್ರೆ ಬೆಂಕಿಗೆ ಬಿಸಾಕವು ಸುಡಂಗಿಲ್ಲ ಅಂತ. ಇನ್ನು ಒಂದು ನಿಜವಾದ ವಜ್ರ ಭಾರ ಎಂದು ಇರಂಗಿಲ್ಲ, ಅಗರು ಭಾಳ ಇರ್ತಾವ. ಇವು ಉಸುಗು ತುಂಬ ಬೇಕಾದ್ರೆ ಕುಟ್ಟಿ ನೋಡಿದ್ರಾಗ ಅಂತಂದು ನಾವು ಒಡೆದು ನೋಡಿದ್ರೆ ಕರೆ ಉಸುಗಿರ್ತದ. ಆ ರಾಜನಿಗೆ ಭಾಳ ಆಶ್ಚರ್ಯ ಐತೆ, ಎಂಥವನ್ನು ತಂದು ನಾನು ಇಟ್ಕೊಂಡೆಲ್ಲ. ಇವತ್ತಿನಿಂದ ಅನ್ನ ಬೇಳೆ ಜೊತೆಗೆ ಸ್ವಲ್ಪ ಮಾನೆಕಾರ ಇಡ್ರು ಅಂತ ಹೇಳಿದ ಅವನು ರಾಜ. ಸ್ವಲ್ಪ ಮಾನೆಕಾರ ಸೇರಿಸಿಕೊಡ್ರಿ ಅವನಿಗೆ. ಸರಿ ಆಯ್ತು. ಮತ್ತೆ ಮುಂದಕ್ಕೆ ಹೋದ್ರು. ಒಂದು ದಿವಸ ಕುದುರೆ ಬಂತು. ಕುದುರೆ ತಂದರು. ಕುದುರೆ ಭಾರಿ ಕುದುರೆ. ರಾಜನಿಗೆ ಅದೇ ಸಂಶಯ, ಒಂದ್ಸಲ ಮತ್ತೆ ಕೇಳಬೇಕಂತಂದು ಅವನು ಕರ್ಕೊಂಬಂದು ನೋಡು ಅಂತಂದಾಗ ಅವನು ಹೋಗಿ ಕುದುರೆ ಹಣೆ ಮುಟ್ಟಿದ, ಹೊಟ್ಟಿಗೆ ಕೈ ಆಡಿಸಿದ. ಹೇಳಿದ ಅವನು ರಾಜ, ಇದು ಕುದುರೆ ಯೋಗ್ಯ ಇಲ್ಲ. ಎಷ್ಟು ಚಂದ ಅದ, ನೀ ಯೋಗ್ಯ ಇಲ್ಲ ಅಂತಿದ್ದೆ. ಕುದುರೆ ಇದು ಮಬ್ಬ ಐತೆ ಅಂದ. ಯಾಕೆ ಇದ್ರ ಹಣೆ ಮುಟ್ಟಿದ್ರೆ ಇದು ಸುಮ್ಮನೆ ನಿಂತದಂದ್ರೆ ಇದು ಚಲೋ ಚುರುಕು ಕುದುರೆ ಇತ್ತಂದ್ರೆ ಹಣೆ ಮುಟ್ಟಕ್ಕೆ ಬಿಡಂಗಿಲ್ಲ ಕುದುರೆ ಅಂತಂದ. ಇನ್ನ ಒಂದು, ಇದು ಹುಟ್ಟಿದ ಮೇಲೆ ತಾಯಿ ಹಾಲು ಕುಡಿದ್ರೆ ಇದು ಕತ್ತೆ ಹಾಲು ಕುಡಿದು ಬದುಕ್ಯದ ಅಂತಂದ. ಹೆಂಗ ನಿನಗೆ ಗೊತ್ತಾಯ್ತು? ಇದ್ರ ಹೊಟ್ಟೆ ನೋಡಿ ಇಷ್ಟ ಅಡಲಾಗ್ಯದ, ಯಾಕಂದ್ರೆ ಹುಟ್ಟಾಣಿದ್ರೆ ತಾಯಿ ಸತ್ತದ. ಕೇಳಬೇಕಾದ್ರೆ ಅವ್ನು ಮಾರಕ್ ಬಂದು ಅವ್ನು ಕೇಳಿದ್ರಂತ ಅವಾಗ ರಾಜ ಎಲ್ಲ ರಾಜ ಖರೆ ಹುಟ್ಟಾಣದ ತಾಯಿ ಸತ್ತು ಮತ್ತೆ ಕತ್ತೆ ಹಾಲು ಕುಡಿಸಿ ಬದುಕಿ. ಇವತ್ತಿನಿಂದ ಸ್ವಲ್ಪ ಅನ್ನ ಸಾರಿನಾಗ ಉಪ್ಪಿನ ಖಾರದಾಗ ಸ್ವಲ್ಪ ಶಿರ ಇಡ್ರ ಅಂತ ಹೇಳಿದಂತ ರಾಜ. ಹಾಗೆ ಅವನಿಗೆ ಹೆಚ್ಚಿಗೆ ಮಾಡ್ರ ಸ್ವಲ್ಪ. ಬಹಳ ಕುತೂಹಲ ಆಯ್ತು ಅವನಿಗೆ ರಾಜನಿಗೆ. ಇನ್ನು ಇಷ್ಟ ಆಗ್ಯದ ಅಂದ ಮೇಲೆ ಎಲ್ಲರದು ಹೇಳ್ತಾನ ಅಂದ ಮೇಲೆ ನಂದೇ ಯಾಕೆ ಒಂದ್ಸಲ ಕೇಳಬಾರ್ದು ಇವನಿಗೆ ಅಂತ ಅವನಿಗೊಂದು ಕುತೂಹಲ. ನೋಡು, ನನ್ನ ಬಗ್ಗೆನ ನಾ ಕೇಳ್ಕೊಂಬಿಟ್ರೆ ಆಯ್ತಲ್ಲ, ಮಂದಿದೆಲ್ಲ ಕೇಳ್ತೀನಿ ನೋಡ ನನ್ನ ಬಗ್ಗೆ ಏನು ಹೇಳಂಗ ಇದ್ದಾನ ಅಂತಂದು. ಒಂದು ದಿವಸ ಅವನಿದ್ದ ಮನೆಗೆ ರೂಮಿಗೆ ಹೋದಂತ ರಾಜ. ಹೋದ ಕುಂತ, ಏನಪ್ಪ ಹೆಂಗೈತೆ? ಎಲ್ಲ ಆರಾಮೇನ್ರಿ, ಬೇಸಿ ಏನಿಲ್ಲ, ನಿನ್ನಿಂದ ಒಂದು ಕೆಲಸ. ಏನು ಹೇಳ್ರಿ ರಾಜರೇ ಅಂತ. ಏನಿಲ್ಲ, ಇಷ್ಟೆಲ್ಲ ಹೇಳ್ತಿದ್ದಂದ ಮೇಲೆ ನನ್ನ ಯೋಗ್ಯತೆ ಹೇಳ, ಮತ್ತೆ ನನ್ನ ಬಗ್ಗೆ ನಿನಗೇನು ಅನಿಸ್ತದ, ನಾನು ಎಂಥ ಗುಣದವ ನೀನಂತ ನೀನು ಹೇಳ ಅಂತಂದ. ಅವಾಗ ಅವನು ಅನ್ನಂತ, ನೋಡ್ರಿ ರಾಜರೇ, ನಾನು ಹೇಳಬಾರ್ದು, ನೀವು ಕೇಳಬಾರ್ದು ಅಂತ. ಯಾಕ? ಇಲ್ಲ, ಅದು ಹೇಳೋದು ಕೇಳೋದಲ್ಲ, ಬೇಡ ಅಂತಂದ. ಇಲ್ಲಪ್ಪ, ನೀ ಹೇಳಬೇಕಂತಂದ. ಇಲ್ರಿ, ಹೇಳಕ್ಕೆ ಬರಂಗಿಲ್ಲ ಅದು ಅಂತಂದ. ಇಲ್ಲ, ನೀ ಹೆಂಗೆ ಹೇಳಂಗಿಲ್ಲ, ನಾನು ರಾಜ ಆಗ್ನೆ, ಹಂಗಂದ್ರೆ ನನಗೆ ಮಾತು ಕೊಡಲ್ಲ. ನಾ ಹೇಳಿದ ಮಾತು ಕೇಳಿ ನೀ ಸಿಟ್ಟಿಗೆ ಎದ್ದು ನನಗೆ ಮತ್ತೇನಪ್ಪ ಅಂದ್ರೆ ಗಲ್ಲಿಗೇರಿಸೋ ಶಿಕ್ಷೆ ಕೊಡಬಾರ್ದು, ಕೊಡಂಗಿಲ್ಲ ಅನ್ನಂಗಿದ್ರೆ ಮಾತು ನಾನು ಇದ್ದಂಗೆ ಹೇಳ್ತೀನಿ. ಹೇಳ, ಮಾತು ಕೊಡು, ನನಗೇನು ಶಿಕ್ಷೆ ಕೊಡಂಗಿಲ್ಲ ಅಂತ. ಏನು ಶಿಕ್ಷೆ ಕೊಡಂಗಿಲ್ಲ, ಮತ್ತು ನನ್ನ ಮಾತು ಕೇಳಿ ಸಿಟ್ಟಾಗಬಾರ್ದು ನೋಡು, ಅದನ್ನು ಪರೀಕ್ಷೆ ಮಾಡಿ ನೋಡಬೇಕಾದ್ರೆ ನಾನು ಮಾತು ಸುಳ್ಳಾದ್ಮೇಲೆ ಆಮೇಲೆ ನನಗೆ ಹೇಳ. ಆಯ್ತು, ನನ್ನ ಬಗ್ಗೆ ಏನು ಹೇಳ್ತಿದ್ದೆ, ಮತ್ತೆ ನಾನು ಹಿಂಗೆ ರಾಜ ಕ್ಷತ್ರಿಯ ಆವಾಗ ಅಂದಂತ ಕೂಡ. ನೋಡು ರಾಜ, ನಾ ಮೊದಲೇ ಹೇಳಿ ಸಿಟ್ಟಾಗಬಾರ್ದು ಅಂತ, ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡಿ ಕೇಳು.
ನೀನು ಹೇಳ್ತೀನಿ, ನಾನೇನಂತೀನಿ ಅಂದ್ರೆ ನೀನು ಕ್ಷತ್ರಿಯ ವಂಶಕ್ಕೆ ಹುಟ್ಟಿದವನಲ್ಲ ಅಂತ ನಾ ಹೇಳ್ತೀನಿ ನಿನಗ ಅಂದ. ಅವನ ಕಾಲಿನ ತೆರೆತೇನೆ ಬೇಕು. ನನ್ನ ಹುಟ್ಟಿಗೆ ನನಗೆ ಸಂಶಯ ಮಾಡ್ತಾನೆ ಇವನು ಅಂತಂದ ಮೇಲೆ ಇವನು ಎಂಥವನು ಇರ್ಬೋದು. ಆದ್ರೆ ನಿರುವಲ್ಲ, ಮತ್ತೆ ಮಾತು ಕೊಟ್ಟನ ಮೊದಲು ರಾಜ. ನಾನು ಹೇಳ್ತೇನೆ ನೀನು ಕ್ಷತ್ರಿಯ ವಂಶಕ್ಕೆ ಹುಟ್ಟಿದವನೇ ಅಲ್ಲ ಅಂತ ನಾನು ಹೇಳ್ತೇನೆ. ಬೇಕಾದ್ರೆ ನಿಮ್ಮ ತಾಯಿ ಇದ್ದಾಳ, ತಾಯಿನ ಕೇಳು, ತಾಯಿಗೆ ಗೊತ್ತಿರ್ತದೆ. ಆಕಿನ ಕೇಳು, ಆಕೆ ಪ್ರಮಾಣ ಮಾಡಿ ಕೇಳು. ಆಕೆ ಒಪ್ಪಿ ಇಲ್ಲಪ್ಪ ಅಂತಂದಾಗ ನನ್ನಲ್ಲಿಗೆ ಬಾ ಅಂತ. ಅವನಿಗೆ ಬಹಳ ತಳಮಳ ಆಗಿಬಿಡ್ತು ರಾಜಾಗ. ಅನಿವಾರ್ಯ ಮತ್ತೆ ತಾಯಿನ ಹೋಗಿ ಕೇಳಬೇಕಾಯ್ತು. ತಾಯಿನಿಗೆ ಹೋಗಿ ತಾಯಿಗೆ ನಮಸ್ಕಾರ ಮಾಡಿ ಕೇಳಿದೆ, ನೀ ಇದ್ದಿದ್ದಂಗೆ ಹೇಳಮ್ಮ ನಂದು ನನ್ನ ಹುಟ್ಟಿನ ಬಗ್ಗೆ ಅಂದಾಗ ಕೇಳಿದ್ಲು, ಇಲ್ಲಪ್ಪ ಆ ಮಾತು ಸತ್ಯ ಐತೆ, ನೀನು ಕ್ಷತ್ರಿಯರು ಹುಟ್ಟಿದಂತಲ್ಲ, ಹಿಂಗೆ ನಾನು ಹೊರಗೆ ಕೂಡಿದ್ದೆ ಅವಾಗ ನೀವು ಹುಟ್ಟಿದ್ದೆ ಅಂತ. ನಾನೇನು ರಾಜನ ಹೇಳ್ತಿಲ್ಲ ಅಂತಿಲ್ಲ, ಆದ್ರೆ ನಾನು ಹೊರಗೆ ಕೂಡಿದಾಗ ನೀವು ಹುಟ್ಟಿದ್ದೆ ತಂದಾಗ ಅವನಿಗೆ ಮ್ಯಾಲೆ ಏರಿದ್ದೆಲ್ಲ ಕೆಳಗೆ ಇಳಿದೋಗ್ಬಿಟ್ಟಿತ್ತು. ಅವನಿಗೆ ತಣ್ಣಗಾಗಿಬಿಟ್ಟಿತ್ತು. ಸೀದಾ ಬಂದ ಆ ಕೂಡಿಗೆ ಹೇಳಿದಂತ, ಅಪ್ಪ ಸರಿ ಆಯಿತು, ನೀ ಹೇಳಿದ್ದ ಮಾತು ಸತ್ಯ, ಆದ್ರೆ ನನಗೊಂದು ಸಂಶಯ ಐತೆ ಅಂತ. ಇನ್ನೇನೈತಿ ಹೇಳಿ ರಾಜ, ಮತ್ತು ನಾ ಹೇಳಿದ ಮಾತಂತ ಸತ್ಯ ಐತಿ, ಏನೈತಿ ಹೇಳ ಅಂದಾಗ, ಏನಿಲ್ಲ ಇಷ್ಟೆಲ್ಲ ಹೇಳಿದೆಲ್ಲ ಅದು ನಾನು ಒಪ್ತೀನಿ, ಇಲ್ಲಿವರೆಗೆ ಹೇಳಿದೆ ಅದು ನಾವು ಒಪ್ತೇನೆ. ನಾನು ಕ್ಷತ್ರಿಯಕ್ಕೆ ಹುಟ್ಟಿಲ್ಲ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ. ಅದು ನನಗೆ ಹೆಂಗೆ ಗೊತ್ತಾಯ್ತು? ಅವಾಗ ಅವನು ಅಂದ, ನೋಡ್ರಾಜ, ಅವ್ರವ್ರ ಯೋಗ್ಯತೆ ಮೇಲೆ ಅವ್ರನ್ನ ನಾನು ಕಂಡುಹಿಡಿತೀನಿ, ಇವ್ರು ಎಂಥವ್ರು ಏನಂಬೋದು. ನೀನು ನಿಜವಾದ ಕ್ಷತ್ರಿಯ ವಂಶಕ್ಕೆ ಹುಟ್ಟಿದ್ರೆ ನಾನು ಹೇಳಿದ ಮಾತು ಕೇಳಿ ತಗ, ವಜ್ರ ತಗ, ವೈಡರಿ ತಗ, ಸರ ತಗ, ಏನು ಬೇಕಾದಾಗಿ ಬಹುಮಾನ ಕೊಡಬಹುದಾಗಿತ್ತು. ಕ್ಷತ್ರಿಯ ಗುಣ ಹಂಗಿರ್ತದ. ನಿನ್ನಲ್ಲಿ ಅನ್ನ ಬ್ಯಾಳೆ ಉಪ್ಪಿನ ಖಾರ ಚಂಡಿಗೆ ಮಾಡ್ತದ. ಇನ್ನು ಸಣ್ಣ ಗುಣ ಬುದ್ಧಿ ಸಣ್ಣವರಲ್ಲಿ ಬರ್ತದೆ ಕ್ಷತ್ರಿಯದಲ್ಲಿ ಬರಂಗಿಲ್ಲ ಅಂತಂದು. ಇಂಥ ಸಣ್ಣ ಬುದ್ಧಿ ಸಣ್ಣ ಮಂದಿಯಲ್ಲಿ ಬರ್ತದೆ. ಕ್ಷತ್ರಿಯವರಲ್ಲಿ ಇಂಥ ಗುಣ ಇರಂಗಿಲ್ಲ. ಅಂದ್ರೆ ನಿನ್ನ ಯೋಗ್ಯತೆ ನಿನ್ನ ಮೇಲೆ ಹೇಳಿಕೊಡ್ತದ, ನೀನು ಸಣ್ಣವನಿದ್ದಿ, ಕ್ಷತ್ರಿಯನು ಅಲ್ಲ ಅಂತ ಹೇಳಿದಾಗ ಒಂದು ರಾಜನಿಗೆ ಬಹಳ ಆಶ್ಚರ್ಯ ಆಯ್ತು. ಯಾಕೆ ಈ ದುಷ್ಟ ಅಂತ ಹೇಳ್ತಾನಂದ್ರೆ, ಮನುಷ್ಯನ ಯೋಗ್ಯತೆ ಅವನ ಮಾತಿನ ಮೇಲೆ, ಅವನ ನಡತೆ ಮೇಲೆ ಹೇಳಿಕೊಡ್ತದೆ ಜಗತ್ತಿನಲ್ಲಿ. ದಡ್ರಿಗೆ ಕೇಳಲಿಕ್ಕಿಲ್ಲ, ಬಲ್ಲವ್ರಿಗೆ ತಿಳಿಯಂಗಿಲ್ಲ. ಜ್ಞಾನಿಗಳಿಲ್ಲೇನು ಜಗತ್ತಿನಾಗ? ಸಂತರ ಶರಣರಿಲ್ಲೇನು? ಅವರು ಇದ್ದೇ ಇರ್ತಾರೆ. ಅವ್ರು ತಿಳಿತಾರ ನಮ್ಮನ್ನ ಯೋಗ್ಯತೆಯನ್ನು, ನಮ್ಮನ್ನು ಅಳಿತಾರ. ನಾವು ಹೊರಗಿಂದ ಅಳಿತೀವಿ, ಅವರು ಒಳಗಿಂದ ಅಳಿತಾರ. ಅದಕ್ಕಾಗಿ ಇಲ್ಲಿ ಯಾಕೆ ಇದು ಹೇಳ್ತಾರಂದ್ರೆ, ನಮ್ಮ ಯೋಗ್ಯತೆಯನ್ನ ನಮ್ಮ ಗುಣಗಳೇ ನಮಗೆ ಹೇಳಿಕೊಡ್ತಾವ. ಅದಕ್ಕೆ ನೀನು ಪ್ರಯತ್ನ ಪೂರ್ವಕವಾಗಿ ಅಂಥ ದುರ್ಗುಣಗಳು ನಿನ್ನಲ್ಲಿ ಏನಾದರೂ ಇದ್ದರೆ ಅದನ್ನ ನಾಶ ಮಾಡಿಕೊಂಡು ಸದ್ಗುಣಗಳನ್ನು ನೀ ತಂದುಕೊಳ್ಳೋ ಪ್ರಯತ್ನ ಮಾಡು. ಇದು ನಿನಗೆ ಯೋಗ್ಯವಾಗಿದೆ ಅಂತ ಹೇಳ್ತಾರ. ಇಲ್ಲಪ್ಪ ಅಂತಂದ್ರೆ ಮುಂದೆ ದುಃಖಕ್ಕೆ ಕಾರಣ ಆಗ್ತದ. ಅದಕ್ಕೆ ಈ ಜ್ಞಾನ ಯೋಗ ಎರಡರಲ್ಲಿಯೂ ಇರುವ ವ್ಯವಸ್ಥಿತ ಅಂದರೆ ಸರ್ವಕಾಲದಲ್ಲಿಯೂ ತತ್ಪರನಾಗಿರುವುದಕ್ಕೆ ಜ್ಞಾನ ಯೋಗ ವ್ಯವಸ್ಥಿತ ಎನ್ನುತ್ತಾರೆ. ಸರ್ವಕಾಲದಲ್ಲಿ ತತ್ಪರನಾಗಿರಬೇಕು ಅಂದರೆ ಎಂಥ ಸಂದರ್ಭ ಬಂದರೂ ಕೂಡ ತಾನು ಸಂಪಾದಿಸಿದಂಥ ಗುಣವನ್ನೇ ವಿರುದ್ಧವಾಗಬಾರದು. ಅನುಕೂಲ ಆದಾಗ ಒಂದು ರೀತಿ ಇರ್ತೀನಿ, ಅನನುಕೂಲ ಆದಾಗ ಒಂದು ರೀತಿ ಇರ್ತೀನಿ ಅಂದ್ರೆ ಇದು ಹಿಂಗೆ ನಡೆಯಂಗಿಲ್ಲ ಎಲ್ಲ ಕಾಲದಲ್ಲಿ. ಅದಕ್ಕೆ ನಿಜಗೊಂಡ್ರು ಯಾವಾಗಲೂ ಅಂತ ಹೇಳಿದ್ರು ಅವರು. ಅನುಪಮ ಅಚಲ ಭಕ್ತಿ ಭಾವ ಅನುಕೂಲನೇ ಶಂಭುಲಿಂಗ. ಅನುಪಮ ಅಚಲ, ಯಾವಾಗಲೂ ನಾವು ಏನು ಗುರಿಗೆ ಹೊಂಟೀವಿ, ಯಾವ ಮಾರ್ಗಕ್ಕೆ ನಾವು ಹೊಂಟೀವಿ ಅಂದಮೇಲೆ ಅಲ್ಲಿ ಯಾವತ್ತಿಗೆ ನಮ್ಮ ಬುದ್ಧಿ ಸ್ಥಿರವಾಗಿರಬೇಕು. ನಾನು ಏನು ಪಡಿಬೇಕಾಗ್ಯದ ಅದ್ರ ಕಡೆ ನನ್ನ ಲಕ್ಷ್ಯ ಪೂರ್ಣವಾಗಿರಬೇಕು. ಮತ್ತು ಅಚಲ ಇರಬೇಕು. ನಾನು ಆರಾಮಿದ್ದಾಗ ಒಂದು ರೀತಿ ಇರ್ತೀನಿ, ದುಃಖ ಆದಾಗ ಒಂದು ರೀತಿ ಆಗ್ತೀನಿ ಅಂದರೆ ಇದೇನು ಪ್ರಪಂಚ? ಈಗ ಒಂದು ನೇಮ ಇದ್ರೆ ಇನ್ನೊಂದು ತಾಸಿಗೆ ಇನ್ನೊಂದು ನಮ್ಮನೆ ಇರ್ತದೆ. ಏನೇ ಬರಲಿ, ಎಂಥ ಸಂದರ್ಭ ಬಂದರೂ ಕೂಡ ನಾನು ಮಾಡುವಂಥ ಪ್ರಯತ್ನ ಎಂದೂ ಬಿಡೋದಿಲ್ಲ ಅನ್ನುವಂಥ ಛಲ ಬುದ್ಧಿ ಯಾರಲ್ಲಿ ಇರ್ತದೆ ನೋಡು, ಅವರಿಗೆ ಸರ್ವಕಾಲ ವ್ಯವಸ್ಥಿತೆ ಅಂದರೆ ಆ ಸರ್ವಕಾಲದಲ್ಲಿ ಏಕ ಬುದ್ಧಿಯಿಂದ ಕೂಡಿರಬೇಕು. ಅದಕ್ಕೆ ಜ್ಞಾನ ಯೋಗ ಎನ್ನುತ್ತಾರೆ. ಅಹಂ ಬ್ರಹ್ಮಾಸ್ಮಿ ಇತ್ಯಾಕಾರ ವೃತ್ತಿರೂಪ ಆತ್ಮ ಸಾಕ್ಷಾತ್ಕಾರಕ್ಕೆ ಜ್ಞಾನವೆಂದು ಕೂಡ ಹೆಸರು. ಇದು ಒಂದು ಎಲ್ಲಿ ಆಗ್ತದೆ? ಇದು ನಮ್ಮ ಆತ್ಮಜ್ಞಾನದ ಪೂರ್ಣ ನಿಷ್ಠೆಯನ್ನು ನಾವು ತಂದುಕೊಳ್ಳಬೇಕಾಗಿತ್ತಪ್ಪ ಅಂದರೆ ನಮ್ಮ ವೃತ್ತಿ ನಿರಂತರವಾಗಿ ಆತ್ಮಾಕಾರ ಆಗಬೇಕು. ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದ್ರೆ ನಾನು, ಬ್ರಹ್ಮ ಅಂದರೆ ಪರಮಾತ್ಮ, ಅಸ್ಮಿ ಅಂದರೆ ಇದ್ದೇನೆ.
ಇಲ್ಲಿ ಯಾವುದು ಚೈತನ್ಯ ಸ್ವರೂಪನೇ ನಾನಿದ್ದೇನೆ ಹೊರತು ಈ ದೇಹ ರೂಪ ನಾನಲ್ಲ. ಇದರ ಒಳಗಿರುವಂಥ ಅಹಂ ಎಲ್ಲದಕ್ಕೂ ನಾನು ಅಂತೀವಲ್ಲ, ಖರೆ ನೀನು ಯಾರು ಅಂತ ವಿಚಾರ ಮಾಡಿ ನೋಡಿದಾಗ ನಿನ್ನ ಮೂಲ ಸ್ವರೂಪ ಗೊತ್ತಾಗ್ತದಲ್ಲ. ಅಂಥ ಸ್ವರೂಪ ಏನೈತೆ, ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ, ಆ ಸ್ವರೂಪನೇ ನಾನು ಎಂಬ ತ್ಯಾಕಾರ ಅಂದ್ರೆ ಯಾವಾಗಲೂ ನಿರಂತರವಾಗಿ ವೃತ್ತಿ ಬರ್ತಿರ್ಬೇಕು. ಇವು ಯಾವ ಪ್ರತಿಬಂಧಕ್ಕಿಲ್ದ್ರೆ ಅವು ಬರ್ತದ ವೃತ್ತಿ. ಒಂದು ತಾಸು ವೃತ್ತಿ ಬರೋದೇ ಭಾಳ ಕಷ್ಟ ಆಗ್ತದೆ ಶಾಸ್ತ್ರ ಕೇಳಕ. ನಿರಂತರ ವೃತ್ತಿ ಬರಬೇಕಾಗಿತ್ತಂದ್ರೆ ಎಷ್ಟು ಮಟ್ಟಿಗೆ ನಾವು ಶಾಸ್ತ್ರವನ್ನು ಸರಿಯಾದ ರೀತಿಯಿಂದ ಶ್ರವಣ ಮಾಡಿ ಅದನ್ನು ಅಭ್ಯಾಸ ಮಾಡಿದಾಗ ಅದು ನಿರಂತರ ಆಗ್ತದ ವೃತ್ತಿ. ಯಾರಿಗಾಗ್ತದ ಅದಕ್ಕೆ. ಮತ್ತು ಮನೋನಾಶ ವಾಸನಕ್ಷಯ ಇವೆರಡಕ್ಕೆ ಅನುಕೂಲವಾದ ಪುರುಷ ಪ್ರತ್ಯಕ್ಷ ಯೋಗ ಎನ್ನುತ್ತಾರೆ. ಈ ಜ್ಞಾನ ಯೋಗ ಎರಡರಿಂದ ಅಜ್ಞಾನಗಳಿಗಿಂತಲೂ ವಿಲಕ್ಷಣವಾದ ಜೀವನ್ಮುಕ್ತಿ ಎಂಬ ವ್ಯವಸ್ಥಿತಿ ಜ್ಞಾನ ಯೋಗ ವ್ಯವಸ್ಥಿತಿ ಎಂದು ಕರೆಯುತ್ತಾರೆ. ಅಂದರೆ ಹೇಳಿಸಿಕೊಳ್ಳುತ್ತದೆ. ಮತ್ತು ಇಂಥ ಒಂದು ವ್ಯವಸ್ಥಿತಿ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತಪ್ಪ ಅಂತಂದರೆ ಇದಕ್ಕೆ ಪೂರಕವಾದಂತಹ ದುರ್ಗುಣಗಳನ್ನು ತ್ಯಜಿಸಿ ಸದ್ಗುಣಗಳನ್ನು ಹೊಂದಿ ಆ ಗುಣದಂತೆ ನಮ್ಮ ವೃತ್ತಿ ನಮ್ಮ ಆಚರಣೆ ಇರಬೇಕು. ಮನುಷ್ಯ ಜಗತ್ತಿನಾಗ ಯಾರಿಗೆ ದೊಡ್ಡವರು ಅಂತಾರ್ರಿ, ರೊಕ್ಕಿದ್ದವನಿಗೆ ದೊಡ್ಡವರು ಅಂತಾರೆ. ಅವ್ನು ಲಕ್ಷಗಟ್ಟಲೆ ಗಳಿಸ್ಯಾನ್ರಿ, 1 ರೂಪಾಯಿ ಕೊಡಂಗಿಲ್ಲ ಅವನ್ಯಾವನಂತಂದ್ರಲ್ಲ ಮಂದಿ. 1 ರೂಪಾಯಿ ಯಾರಿಗ ದಾನ ನೀಡಿಲ್ರಿ, ಅವನ್ಯಾ ಶ್ರೀಮಂತ ಅಂತಾರೆ. ಅವನಿಗೆ ತಿನ್ನಕ್ಕಿರ್ಲಿಕ್ಕಿಲ್ಲ, ಇನ್ನೊಬ್ಬನಿಗೆ ತನಗಿದ್ದದ್ರಾಗ ಒಂದು ಅಂಶವನ್ನು ಕೊಟ್ಟಂದ್ರೆ ಪುಣ್ಯಾತ್ಮಪ್ಪ ಶ್ರೀಮಂತ ಅಂತಾರೆ. ಅವನಲ್ಲಿ ಐತೆ ಶ್ರೀಮಂತದ ಭೋಗ ಇಲ್ಲ. ಯಾಕೆ? ಗುಣ. ಆ ಗುಣದಿಂದ ವ್ಯಕ್ತಿತ್ವ ನಿರ್ಮಾಣ ಆಗ್ತದ. ನಮ್ಮನ್ನ ಅಳೆಯೋರು ಗುಣದಿಂದ ಅಳಿತಾರೆ ಹೊರತು ಬಾಹ್ಯದ ದೃಷ್ಟಿಯಿಂದ ಅಲ್ಲ. ನಮಗೆ ಸುಖ ಕೊಡೋದು ಯಾವುದು? ಅಂತರಂಗದ ಗುಣ ಸಂಪತ್ತೇ ಸುಖ ಕೊಡ್ತದ. ಅದಕ್ಕಾಗಿ ಅವರು ಬಹಳ ಒತ್ತಿ ಕೊಟ್ಟು ಹೇಳಿದ್ರು. ಅವರು ಸರ್ಪಭೂಷಣರು ಏನು ಹೇಳಿದರು? ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲ. ಮಣಿ ಹೇಮಾದಿ ಭೂಷಣವ ದೇಹಾಂತವಿರಲೆಂತಿ ಗುಣಗಳು ಭೂಷಣ ಚಂದ್ರಕವದಾಗಿದೆ. ಇತಿಹಾಸ ತೆಗೆದು ನೋಡ್ರಿ. ಇವತ್ತು ಅವ್ರ ಇತಿಹಾಸದಲ್ಲಿ ಅವ್ರನ್ನ ನಾವು ಸ್ತೋತ್ರ ಮಾಡಬೇಕಾದ್ರೆ ಅವ್ರ ಗುಣಗಳು, ಅವ್ರು ಮಾಡಿದ ಉಪಕಾರ, ಅವ್ರನ್ನ ಕೊಂಡಾಡ್ತೀವೇನೋ. ಅವರು ರಾಜರಾಗಿದ್ರು, ದೊಡ್ಡ ದೊಡ್ಡ ಶ್ರೀಮಂತ, ಅವ್ರನ್ನ ಯಾರು ಕೊಂಡಾಡಂಗಿಲ್ಲ. ಅಂತಂತ ಇತಿಹಾಸದಲ್ಲಿ ಮಹಾತ್ಮರನ್ನ ಯಾಕೆ ಕೊಂಡಾಡ್ತೀವಿ ಅಂದ್ರೆ ಅವ್ರ ಗುಣಗಳನ್ನು ನಾವು ಕೊಂಡಾಡ್ತೀವಿ. ಅದಕ್ಕಾಗಿ ಗುಣಗಳು ಎಲ್ಲಿವರೆಗಿರ್ತಾವ? ಸೂರ್ಯ ಚಂದ್ರ ಇರೋ ಪರ್ಯಂತರ ನಿನ್ನ ಗುಣಗಳ ಅವಿನಾಶಿಯಾಗಿ ಜಗತ್ ಪ್ರಸಿದ್ಧಿಯನ್ನು ಪಡಿತಾವ. ಅದಕ್ಕಾಗಿ ಅಂಥ ಗುಣಗಳನ್ನು ಪ್ರಾಪ್ತಿ ಮಾಡಿಕೋ. ಎದುರು ಸರಿಯಾಗಿ ನೀ ಪ್ರಾಪ್ತಿ ಮಾಡಿಕೋ ಅಂದ್ರೆ ನೀನು ನಿನ್ನನ್ನು ನೀ ತಿಳಿಬೇಕಾಗಿತ್ತು, ನಿನ್ನ ಸ್ವರೂಪದ ಜ್ಞಾನ ನಿನಗೆ ಮಾಡಬೇಕಾಗಿತ್ತು. ಅಂದ್ರೆ ಇದು ಅತ್ಯವಶ್ಯಕವಾಗಿರುವಂಥದ್ದು ಅಂತ ವಿಚಾರವನ್ನು ಹೇಳಿದರು. ಇಲ್ಲಿ ಸಮಯ ಇದೆ, ಇದು ಶಾಸ್ತ್ರ ನಾಳೆ ಮುಂದುವರಿಸು ಅಂತ ಹೇಳಿ ಮಂಗಲವನ್ನು ಹೇಳ. ಮಂಗಲಂ ಗುರು ಶಂಕರಾನಂದ ಬಾಬಕ್ಕರುಂದ ಸಂಗ ಶರಣರ ನಿಜದ ಆನಂದ. ಗುರು ಶಂಕರಾನಂದ ಬಾಬಕ್ಕರುಂದ ಸಂಗ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯ ಕಂದದೆ ಶಂಕರಾನಂದ. ಎಲ್ಲಿ ಜನಿಸಿ ಎಲ್ಲಿ ವಾಸಿಸಿರಿ, ಎಲ್ಲೆಲ್ಲೋ ತಿರುಗಿ ಬ್ರಹ್ಮತನದಲ್ಲಿ ಬ್ರಹ್ಮ ಬೋಧಿಸಿದಿ. ಜನಿಸಿ ಎಲ್ಲಿ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಕಲ್ಲು ಹೃದಯದ ಕಾಲದೂತರು ಸಲ್ಲು ತಪ್ಪಿಸಿ ಸೆಳೆದು ಜನನ ಮರಣದ ಬಾಧ
ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದೆ. ಜನಸಿ ಬೆಳೆದ ಭೂಮಿಯಂತಿಯದೋ ಘನಮೈವ ನಿಮಗೆ ಗುಣವಸಲು ಇದ ಸ್ವಾಮಿ ಅಂತವರು. ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಿಸಿದೆ ವಾಸ ಮಾಡಿದೆ ಜಡಿಯ ಮಠದಲ್ಲಿ. ಏಳು ವೇದಾಂತ ಕೊಡೆಯನು ಜಡಿದೇವಾದಿವನು ನುಡಿದ ತತ್ವಂ ಮಸಿಯ ವಾಕ್ಯವನ್ನು. ಕರುಣೆಯಿಂದಲೇ ಸುರಿದ ಅಮೃತ ಕರುಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸರಾಗಿ ಮೂವರ ತರಣಿ ತಾರಿಪ ನೌಕ್ಯದೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಮಾ ಭಕ್ತವೃಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದಾನಂದ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರು ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ ಮಹಾರಾಜ್ की, सकल साधु संत महाराज की जय। मंगलम जय नमः पार्वती शिव हर